ಬಂಧುಗಳೇ, ನಮಸ್ಕಾರ. ಚಮರಂ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಾನಿವತ್ತು ನಾನೇ ಕಥೆ, ಚಿತ್ರಕಥೆ, ಸಂಭಾಷಣೆ ಬರೆದು ನಿರ್ದೇಶನ ಮಾಡಿರ್ತಕ್ಕಂಥ ಒಂದು ಚಲನಚಿತ್ರ ಭಾರತದ ಪ್ರಜೆಗಳಾದ ನಾವು, ಈ ನಮ್ಮ ಚಿತ್ರದ ಬಗ್ಗೆ ಮಾತಾಡಕೊಟ್ಟಿದ್ದೀನಿ. ಯಾಕೆಂದರೆ ನಮ್ಮ ಈ ಚಿತ್ರದ ಕುರಿತಂತೆ ನಾನು ಯಾವತ್ತೂ ವಿಡಿಯೋಗಳನ್ನ ಮಾಡಿರಲಿಲ್ಲ. 2021ರಲ್ಲಿ ಸೆನ್ಸಾರ್ ಆದಂಥ ನಮ್ಮ ಈ ಸಿನಿಮಾಕ್ಕೆ ಈ ವರ್ಷ ಅಂದರೆ 2021ನೇ ಸಾಲಿನಲ್ಲಿ ಈ ವರ್ಷ ನಮಗೆ ಪ್ರಶಸ್ತಿಗಳನ್ನ ಅನೌನ್ಸ್ ಮಾಡಿದ್ದಾರೆ. ಆ ಪ್ರಶಸ್ತಿಗಳಲ್ಲಿ ಭಾರತದ ಪ್ರಜೆಗಳಾದ ನಾವು ಎಂಬ ನಮ್ಮ ಚಿತ್ರಕ್ಕೆ ಸಾಮಾಜಿಕ ಕಳಕಳಿಯ ಅತ್ಯುತ್ತಮ ಚಿತ್ರ ರಾಜ್ಯ ಪ್ರಶಸ್ತಿಯನ್ನು ಘೋಷಣೆ ಮಾಡಲಾಗಿದೆ. ಇದು ನನಗೆ ಬಹಳ ಸಂತೋಷವನ್ನು ತಂದಿದೆ ಮತ್ತು ಇಡೀ ನಮ್ಮ ಟೀಮ್ಗೆ ಸಂತೋಷವನ್ನು ತಂದಿದೆ. ಅದಲ್ಲದೆ ನಮ್ಮ ಚಿತ್ರಕ್ಕೆ 2021ರಲ್ಲಿ ಸೆನ್ಸಾರ್ ಆದ ನಂತರ ನಮ್ಮ ಸಿನಿಮಾ ಅನೇಕ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವಗಳಲ್ಲಿ ಸಹ ಭಾಗವಹಿಸಿ ಬಹುತೇಕ ಚಲನಚಿತ್ರೋತ್ಸವಗಳಲ್ಲಿ ನಮ್ಮ ಚಿತ್ರಕ್ಕೆ ಪ್ರಶಂಸೆ ಬಂದಿದೆ ಮತ್ತು ಅನೇಕ ವಿಭಾಗಗಳಿಗೆ ಪ್ರಶಸ್ತಿಗಳು ಬಂದಿದೆ ಈಗಾಗಲೇ, ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ. ಸೊ ಆ ಪ್ರಶಸ್ತಿಗಳೆಲ್ಲ ಖಾಸಗಿ ಪ್ರಶಸ್ತಿಗಳು ಅಂತ ನಾವೇನು ಅಂದ್ಕೊಂಡಿಲ್ಲ. ಯಾವುದೇ ಪ್ರಶಸ್ತಿ ಆಗಲಿ ಯಾರಾದರೂ ಗುರುತಿಸಿ ಅದನ್ನು ನಮಗೊಂದು ಮೆಚ್ಚುಗೆಯನ್ನು ಸೂಚಿಸ್ತಾರೆ ಅಂದರೆ ಅದು ನಮಗೆಲ್ರಿಗೂ ಸಂತೋಷವನ್ನು ತರುತ್ತೆ. ಯಾಕೆಂದರೆ ಅದು ನಮ್ಮ ಶ್ರಮಕ್ಕೆ ಸಿಕ್ಕಂಥ ಪ್ರತಿಫಲ. ಈ ಪ್ರತಿಫಲ ಬೇರೆ ಬೇರೆ ರೂಪದಲ್ಲಿ ಸಿಗ್ಬೋದು ನಮಗೆ, ಹಣದ ರೂಪದಲ್ಲಿ, ರಿವಾರ್ಡ್ಸ್ ರೂಪದಲ್ಲಿ, ಅವಾರ್ಡ್ಸ್ ರೂಪದಲ್ಲಿ ಸಿಕ್ಕಿದಾಗ ನಾವೊಂದು ಕೆಲಸ ಮಾಡೋದಕ್ಕೆ ಸಾರ್ಥಕ ಅನಿಸುತ್ತೆ. ಸೊ ನಾನು ಈ ಚಿತ್ರವನ್ನು ಕೈಗೆತ್ಕೊಂಡದ ಉದ್ದೇಶ ಏನು ಅಂತಂದರೆ, ನಮ್ಮ ಕನ್ನಡ ಚಿತ್ರರಂಗದಲ್ಲಿರ್ಬೋದು ಅಥವಾ ಭಾರತೀಯ ಯಾವುದೇ ಭಾಷೆಯ ಚಿತ್ರಗಳಲ್ಲಿರ್ಬೋದು, ನಮ್ಮ ನೆಲದ ಕಥೆಗಳು ಬಹಳ ವಿರಳ. ಅದರಲ್ಲೂ ವಿಶೇಷವಾಗಿ ಶೋಷಿತ ಸಮುದಾಯಗಳಿಗೆ ಸೇರಿದಂಥ ನೋವುಗಳನ್ನ ಅಡ್ರೆಸ್ ಮಾಡೋದ್ರಲ್ಲಿ ಭಾರತೀಯ ಚಿತ್ರರಂಗ ವಿಫಲ ಆಗಿದೆ ಇಲ್ಲಿ ತನಕ. ಶೋಷಿತ ಸಮುದಾಯಗಳನ್ನ ರೆಪ್ರೆಸೆಂಟ್ ಮಾಡಿಲ್ಲ ಅಂತಲ್ಲ, ರೆಪ್ರೆಸೆಂಟ್ ಮಾಡ್ತಾರೆ. ಯಾವ ರೂಪದಲ್ಲಿ ಮಾಡ್ತಾರೆ ಅಂದರೆ, ಒಂದು ಕನಿಕರದ ರೂಪದಲ್ಲಿ ಅಥವಾ ಒಂದು ಪಾಪದ ಪ್ರಾಣಿಗಳು ಅನ್ನೋ ರೂಪದಲ್ಲಿ ಮಾಡ್ತಾರೆ. ಆದರೆ ಅದನ್ನು ಬ್ರೇಕ್ ಮಾಡಿ ಶೋಷಿತ ಸಮುದಾಯಗಳ ಒಳಗಡೆ ಕೂಡ ಒಂದು ವಿದ್ವತ್ತಿದೆ, ಶಕ್ತಿ ಇದೆ, ಜ್ಞಾನ ಇದೆ, ಪ್ರತಿಭೆ ಇದೆ ಮತ್ತು ಎಲ್ಲರಂತೆ ಅವರು ಕೂಡ ಮುಖ್ಯವಾಹಿನಿಯಲ್ಲಿ ಮಿನುಗಬಲ್ಲರು ಅಥವಾ ಅವರು ಕೂಡ ಎಲ್ಲವನ್ನ ಸಾಧಿಸುವಂಥ ಛಲ, ಶಕ್ತಿ ಇದೆ ಅನ್ನೋದನ್ನು ಎಲ್ಲೂ ತೋರಿಸಿಲ್ಲ. ಹೀಗಾಗಿ ಭಾರತೀಯ ಚಿತ್ರರಂಗದೊಳಗಡೆ ಶೋಷಿತ ಸಮುದಾಯಗಳ ಒಂದು ಪ್ರತಿಭೆಯನ್ನು ತೋರಿಸುವಲ್ಲಿ ಚಿತ್ರರಂಗ ಮಾತ್ರ ಅಲ್ಲ, ಎಲ್ಲ ಕ್ಷೇತ್ರಗಳಲ್ಲೂ ಒಂದು ವಿಫಲ ಆಗಿರೋದು ಅನ್ನೋದಕ್ಕಿಂತ ಅವ್ರನ್ನ ತುಳಿಯಲಾಗಿದೆ. ಸೊ ಹೀಗಾಗಿ ಬರೀ ಅವ್ರ ಕಥೆಗಳೇ ವಿಜೃಂಭಿಸ್ತಿರ್ತವೆ. ಅವ್ರ ಕಥೆಗಳನ್ನ ನಮ್ಮ ಜನ ನೋಡಿಕೊಂಡು ಅವರನ್ನ ದೊಡ್ಡ ದೊಡ್ಡ ಸ್ಟಾರ್ಗಳಾಗಿ, ಸ್ಟಾರ್ ನಿರ್ದೇಶಕರುಗಳಾಗಿ, ಸ್ಟಾರ್ ನಟರುಗಳಾಗಿ, ದೊಡ್ಡ ದೊಡ್ಡ ಕೋಟ್ಯಾಂತರ ರೂಪಾಯಿನ ಬಿಸ್ನೆಸ್ಗೆ ಇದೇ ಶೋಷಿತ ಸಮುದಾಯಗಳ ತಳವರ್ಗದ ಜನಗಳು ಬಿಸ್ನೆಸ್ ಮಾಡಿಕೊಡ್ತಾರೆ. ಅವ್ರ ಜನ ಸಿನಿಮಾಗಳು ನೋಡಲ್ಲ. ಫಸ್ಟ್ ಶೋ ಭಾರತದಲ್ಲಿ ಸಿನಿಮಾ ನೋಡ್ತಕ್ಕಂಥವ್ರು ಪ್ರತಿಯೊಬ್ಬರು ತಳವರ್ಗದವರು, ಶ್ರಮಿಕರು, ಕೂಲಿ ಕಾರ್ಮಿಕರು ಇವರೇನೆ. ಆದರೆ ಇವರ ಜೀವನ ಮಾತ್ರ ಸಿನಿಮಾಗಳಲ್ಲಿ ಯಾವತ್ತೂ ಬರಲಿಲ್ಲ. ಇವರ ಜೀವನವೂ ಒಂದು ಮುಖ್ಯವಾಹಿನಿಯ ಕಥೆಯಾಗಿ ಬಂದಿಲ್ಲ. ಸೊ ಈ ಕಾರಣಕ್ಕೆ ನಾನು ಒಂದು ತಳ ಸಮುದಾಯದಿಂದ ಬಂದಂಥ ಒಬ್ಬ ವ್ಯಕ್ತಿಯಾಗಿ ಯಾಕೆ ಇಂಥ ಒಂದು ಚಿತ್ರಗಳನ್ನ ಅವರಿಂದ ನಿರೀಕ್ಷೆ ಮಾಡಬೇಕು? ನಮ್ಮ ಅನೇಕ ಸ್ನೇಹಿತರುಗಳು ಅಥವಾ ವಿಮರ್ಶಕರುಗಳು, ಇತ್ತೀಚಿನ ಹೊಸ ತಲೆಮಾರಿನ ಬರಹಗಾರರು ಅಥವಾ ಹೊಸ ತಲೆಮಾರಿನಲ್ಲಿ ಹೆಚ್ಚೆಚ್ಚು ಸಿನಿಮಾಗಳನ್ನ ವಿಮರ್ಶೆ ಮಾಡುವಂಥ, ಸಾಹಿತ್ಯ ಕೃತಿಗಳನ್ನ ವಿಮರ್ಶೆ ಮಾಡುವಂಥ ಒಂದು ಮಟ್ಟಕ್ಕೆ ಬೆಳೆದಿರ್ತಕ್ಕಂಥ ಈ ನಮ್ಮ ಸಮುದಾಯದ ಅಥವಾ ನಮ್ಮ ತಳವರ್ಗದ ಜನಗಳು, ವಿದ್ಯಾರ್ಥಿಗಳು ಅಥವಾ ಬೇರೆ ಬೇರೆ ಯುವಕರು ನಮ್ಮ ಸಿನಿಮಾ ಈ ಥರ ಬರಲ್ಲ. ಈ ತಮಿಳುನಾಡಿನಲ್ಲಿ ಅನೇಕ ಸಿನಿಮಾಗಳು ಇಂಥ ಒಂದು ನಾನು ಏನು ಹೇಳಿದ್ನೋ ಅಂಥ ಪ್ರಕ್ರಿಯೆಯ ಸಿನಿಮಾಗಳು ಬರ್ತಾ ಇದ್ದಾವೆ. ಕೇರಳದಲ್ಲಿ, ಮಲಯಾಳದಲ್ಲಿ ಬರ್ತಾ ಇದ್ದಾವೆ ಮತ್ತು ಮರಾಠಿ ಚಿತ್ರರಂಗದಲ್ಲಿ ಕೂಡ ಅಂಥ ಸಿನಿಮಾಗಳಲ್ಲಿ ಈಗ ಹೊಸ ಪ್ರಯೋಗಾತ್ಮಕ ಸಿನಿಮಾಗಳು ಬರ್ತಾ ಇದ್ದಾವೆ. ಆರಂಭದಲ್ಲಿ ತಮಿಳಿನಲ್ಲಿ ಪ್ರಯೋಗಾತ್ಮಕವಾಗಿ ಶುರುವಾದಂಥ ಸಿನಿಮಾಗಳು ಈಗ ಮೇನ್ ಸ್ಟ್ರೀಮ್ ಸಿನಿಮಾಗಳಾಗಿ ಕೂಡ ಪ್ರಸಿದ್ಧಿಯನ್ನು ಪಡೆದಿವೆ. ಅದಕ್ಕೆ ಕಾರಣ ಅಲ್ಲಿರ್ತಕ್ಕಂಥ ತಳ ಸಮುದಾಯದ ಅಥವಾ ಶೋಷಿತ ಸಮುದಾಯಗಳ ಹೋರಾಟಗಾರರು, ಅಲ್ಲಿರ್ತಕ್ಕಂಥ ರಾಜಕಾರಣಿಗಳು, ಅಲ್ಲಿರ್ತಕ್ಕಂಥ ಸಾಹಿತಿಗಳು, ಬರಹಗಾರರು, ಯುವಕರು ಎಲ್ಲರಲ್ಲೂ ಒಂದು ರೀತಿಯಾದಂಥ ಒಂದು ಈ ಮನೋಧೋರಣೆಯನ್ನು, ನಮ್ಮ ಕಥೆಗಳನ್ನ ನಾವು ಹೇಳಬೇಕು, ನಮ್ಮ ಕಥೆಗಳನ್ನ ನಾವು ಮುಖ್ಯವಾಹಿನಿಯಲ್ಲಿ ತೋರಿಸ್ಬೇಕು ಅನ್ನುವಂಥ ಮನೋಧೋರಣೆ ಏನು ಬಂತು, ಆ ಧೋರಣೆಯನ್ನು ಬಿತ್ತಲಾಯಿತು. ಕಳೆದ 10-15 ವರ್ಷಗಳ ಹಿಂದೆ ಅಂತಹ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿದ್ರು. ಅಲ್ಲಿ ಇಂಥ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿದ ಪ್ರಯುಕ್ತ ಅಲ್ಲಿ ಮೇನ್ ಸ್ಟ್ರೀಮ್ ಕೂಡ ನಮ್ಮ ಕಥೆಗಳನ್ನ ರಂಜಿತ್ ಅಂತರು ಇರ್ಬೋದು, ಮಾರಿ ಸೆಲ್ವರಾಜ್ ಇರ್ಬೋದು, ಈ ಥರದ ಬೇಕಾದಷ್ಟು ನಿರ್ದೇಶಕರುಗಳು ಶೋಷಿತ ಸಮುದಾಯಗಳ ಕಥೆಗಳನ್ನು ಮುಖ್ಯವಾಹಿನಿಗೆ ತಂದು ಸಮಾನತೆಯ ಕಥೆಗಳು ಮತ್ತು ಸಂಸ್ಕೃತಿಯ ಕಥೆಗಳು ಮತ್ತು ಜೆಂಡರ್ ಸೆನ್ಸಿಟಿವಿಟಿ ಇರ್ತಕ್ಕಂಥ ಕಥೆಗಳನ್ನು ಅಲ್ಲಿ ಮುಖ್ಯವಾಹಿನಿ ಕಥೆಗಳನ್ನಾಗಿ ಮಾಡಿದ್ದಾರೆ, ಗೆದ್ದಿದ್ದಾರೆ. ದೊಡ್ಡ ದೊಡ್ಡ ಕಮರ್ಷಿಯಲ್ ಆಗಿ ಕೂಡ ಗೆದ್ದಿದ್ದಾರೆ. ಸೊ ಅಂತಹ ಒಂದು ಬೆಳವಣಿಗೆ ಕನ್ನಡ ಚಿತ್ರರಂಗದಲ್ಲಿ ಯಾಕಿಲ್ಲ ಅಂತ ಅನೇಕರು ಪ್ರಶ್ನೆ ಮಾಡ್ತಿದ್ರು. ಮತ್ತು ಯಾವ ಡೈರೆಕ್ಟರ್ಗಳು ಅಂಥ ಒಂದು ತಾಕತ್ತಿಲ್ಲ ಅನ್ನುವಂಥ ಬರಹಗಳನ್ನು ಕೂಡ ಬರೀತಾಯಿದ್ರು. ಸೊ ಇದನ್ನೆಲ್ಲ ನೋಡಿದಂಥ ನಮಗೆ ಬರೀ ನಾವು ಬೇರೆಯವ್ರ ಮೇಲೆ ನಿರೀಕ್ಷೆ ಮಾಡ್ತಾ ಕೂತಿರೋಣವ, ಅವ್ರನ್ನೆಲ್ಲ ಬೈಕೊಂಡು ಕೂತಿರೋಣವ, ಅಥವಾ ಅವರೇ ಬಂದು ಈ ಸಿನಿಮಾಗಳು ಮಾಡಲಿ ಅಂತ ಕೂತಿರೋಣವ, ನಾವೇ ಮಾಡಬೇಕು ಅಂತಂತ ಅನಿಸಿ ನನಗೆ ನಾವೇ ಯಾಕೆ ಈ ಪ್ರಯತ್ನ ಮಾಡಬಾರ್ದು ಅಂತ ಸಣ್ಣದಾಗಿ ಈ ಪ್ರಯತ್ನವನ್ನು ಶುರು ಮಾಡಿದ್ದು ನಾನು.
ಸೊ ಹಾಗಾಗಿ ಅನೇಕರು ಅದಕ್ಕೆ ಬೆಂಬಲ ಕೊಟ್ಟರು, ಅನೇಕರು ಬೆಂಬಲನೂ ಕೊಡಲಿಲ್ಲ. ಅದು ಬೇರೆ ಪ್ರಶ್ನೆ. ಒಂದೇ ಗುಕ್ಕಿಗೆ ಎಲ್ಲರೂ ಬೆಂಬಲ ಕೊಟ್ಬಿಡಲ್ಲ, ಎಲ್ಲರೂ ಕಾದು ನೋಡ್ತಾರೆ ಇವ್ರದ್ದು ಶಕ್ತಿ ಏನಿದೆ ನೋಡೋಣ ಅಂತ. ಇರಲಿ, ಅನೇಕ ಜೀವಗಳು ನನಗೆ ಈ ಬೆಂಬಲ ಕೊಟ್ಟಿವೆ. ಹಾಗಾಗಿ ಈ ಕಥೆಯನ್ನು ನಾನು ಮುಖ್ಯವಾಹಿನಿ ಕಥೆಯನ್ನು ಮಾಡಬೇಕು ಅಂತೇಳಿ ಒಂದು ಜೈ ಭೀಮ್ ಅನ್ನುವಂಥ ಚಿತ್ರ ಮಾಡಬೇಕು ಅಂತ ನಾನು ಆರಂಭದಲ್ಲಿ ಶುರು ಮಾಡಿದೆ. ಆದರೆ ಜಾತಿ ವ್ಯವಸ್ಥೆ ಇರ್ತಕ್ಕಂಥ ಈ ನಮ್ಮ ದೇಶದಲ್ಲಿ ಹೆಂಗೆ ಜೈ ಭೀಮ್ ಅನ್ನೋ ಟೈಟ್ಲಿಗೆ ನಮ್ಮ ಸಿನಿಮಾಕ್ಕೆ ಒಬ್ಬ ಹೊಸ ಹುಡುಗನ ಹೀರೋ ಹಾಕೊಂಡಿದ್ದೆ ಮೊದಲು ಆರಂಭದಲ್ಲಿ. ಅವ್ರ ಅಪ್ಪ ಅಮ್ಮ ಈ ಜೈ ಭೀಮ್ ಅಂತಿದೆ, ಇದು ಮೋಸ್ಟ್ಲಿ ಯಾವುದೋ ದಲಿತರ ಕಥೆ ಇರಬೇಕು ಅಥವಾ ಅಂಬೇಡ್ಕರ್ ಕಥೆ ಇರಬೇಕು, ಈ ಚಿತ್ರದಲ್ಲಿ ನೀನು ಮಾಡಬೇಡ ಅಂತ ಹೇಳ್ದಂತ ಅವ್ರ ಅಪ್ಪ ಅಮ್ಮ. ಅದಕ್ಕೋಸ್ಕರ ಅವನು ಈ ಚಿತ್ರವೇ ನನಗೆ ಬೇಡ ಅಂತ ಕೈ ಬಿಟ್ಬಿಟ್ಟ. ಇದು ನನ್ನ ಚಿತ್ರದ ಅನುಭವ. ಆಮೇಲೆ ಅದನ್ನು ಜೈ ಭೀಮ್ ಅಂತ ತೆಗೆದುಬಿಡ್ತಾರೆ, ಅಪ್ಪ ಈ ಥರದ್ದು ಬರ್ಬೋದು ಅಂತ ಅನೇಕರು ಸಲಹೆ ಕೊಟ್ಟರು. ನನಗೆ ಗೊತ್ತಾಗಲಿಲ್ಲ ಏನು ಮಾಡೋಕ್ಕಲ್ಲ, ಆರಂಭದಲ್ಲಿ ಬರ್ತಾ ಇದ್ದೀವಿ, ಅದು ಇರ್ಬೋದಲ್ಲ ಅಂತೇಳಿ ನಾನೇನು ಮಾಡಿದೆ, ಅದನ್ನು ಸಂವಿಧಾನ ಅಂತ ಚೇಂಜ್ ಮಾಡಿದೆ. ಯಾಕೆಂದರೆ ಸಂವಿಧಾನ ಅನ್ನುವಂಥ ನನ್ನ ನಾಟಕ ಕೃತಿಯನ್ನು ಆಧರಿಸಿ ಈ ಸಿನಿಮಾ ಮಾಡ್ತಾಯಿದ್ದೆ, ಹಾಗಾಗಿ ಸಂವಿಧಾನ ಅಂತಲೇ ಇರಲಿ ಅಂತ. ಈ ಸಂವಿಧಾನ ಅನ್ನುವಂಥ ಟೈಟ್ಲಿಗೆ ವಾಣಿಜ್ಯ ಮಂಡಳಿಯಿಂದ, ಈ 2ನೇ ವಾಣಿಜ್ಯ ಮಂಡಳಿ ಏನಿದೆ ಅಲ್ಲಿ ನನಗೆ ಅವಕಾಶ ಕೊಡಲಿ. ಬೇಡ ಸರ್, ಕಾಂಟ್ರವರ್ಸಿ ಆಗುತ್ತೆ, ಈಗಾಗಲೇ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಯಾರಾದರೂ ಮಾತಾಡಿದ್ರೆ ಏನಾದರೂ ಕಾಂಟ್ರವರ್ಸಿ ಆಗುತ್ತೆ, ನೀವು ಈಗ ಇಟ್ಕೊತೀರಾ, ಆಮೇಲೆ ಸಿನಿಮಾ ತಯಾರಾದ ಮೇಲೆ ಅದನ್ನ ಮತ್ತೆ ಹೆಸರು ಚೇಂಜ್ ಮಾಡಬೇಕಂತ ಒಂದು ಪರಿಸ್ಥಿತಿ ಬಂದಾಗ ನಿಮಗೆ ಕಷ್ಟ ಆಗ್ಬೋದು, ಹಾಗಾಗಿ ಈ ಟೈಟ್ಲ್ ಬಿಟ್ಟು ಬೇರೆ ಯಾವುದಾದ್ರು ಟೈಟ್ಲ್ ಚೂಸ್ ಮಾಡಿ ಅಂತಂದರು. ನನಗೆ ಸಂವಿಧಾನ ಅಥವಾ ಜೈ ಭೀಮ್ ಇಂತಹ ಕಂಟೆಂಟೇ ನನ್ನ ಸಿನಿಮಾದೊಳಗಡೆ ಇರ್ತಕ್ಕಂಥದ್ದು. ಈ ಶೋಷಿತ ಸಮುದಾಯಗಳ ಕಥೆ ಹೇಳ್ಬೇಕು ನಾನು. ಸೊ ಹಂಗಾಗಿ ಏನು ಮಾಡಬೇಕು ಅಂತ ಗೊತ್ತಾಗದೇನೆ ಆಗ ನಾನು ಸಂವಿಧಾನಕ್ಕೆ ಪರ್ಯಾಯವಾಗಿ ಸಂವಿಧಾನದ ಪೀಠಿಕೆಯ ಭಾರತದ ಪ್ರಜೆಗಳಾದ ನಾವು ಅನ್ನುವಂಥ ಟೈಟ್ಲನ್ನ ಇಟ್ಕೊಂಡೆ. ಇದನ್ನು ಅನೇಕರು ಇದೇನು ಪಿಕ್ಚರ್ನ ಹೆಸರು ಇದು ಅಂತಂದರು, ಇದು ಬೇಡ, ಇದು ಚೇಂಜ್ ಮಾಡು ಅಂತ ನಮ್ಮ ಅನೇಕ ಹಿರಿಯರೇ ನನಗೆ ಅಡ್ವೈಸ್ ಮಾಡಿದ್ರು. ಆದರೆ ನಾನು ಇದನ್ನು ಚೇಂಜ್ ಮಾಡಲಿಲ್ಲ. ಯಾಕೆಂದರೆ ಕನಿಷ್ಠ ಭಾರತದ ಪ್ರಜೆಗಳಾದ ನಾವು ಅನ್ನುವಂಥ ಒಂದು ಪದ, ಸಂವಿಧಾನದ ಈ ಪದ ಎಲ್ಲ ಕಡೆ ಚಾಲ್ತಿಗೆ ಬರಲಿ, ಚಲನಚಿತ್ರದ ಹೆಸರಲ್ಲಾದರೂ ಇದು ಚಾಲ್ತಿಗೆ ಬರಲಿ ಅನ್ನೋ ಕಾರಣಕ್ಕೋಸ್ಕರ ನಾನು ಚೇಂಜ್ ಮಾಡಲಿ. ಸೊ ಹಾಗೆ ಉಳಿಸ್ಕೊಂಡೆ. ಆಮೇಲೆ ಬರ್ತಾ 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 ಭಾರತದ ಪ್ರಜೆಗಳಾದ ನಾವು ಎಲ್ಲ ಕಡೆ ಸ್ಕೂಲ್ಗಳಲ್ಲಿ, ಕಾಲೇಜುಗಳಲ್ಲಿ ಎಲ್ಲ ಕಡೆ ಸುಪ್ರಸಿದ್ಧವಾದಂಥ ಮಾತಾಯಿತು. ನಮ್ಮ ಹಂಸಲೇಖ ಅವರು ಭಾರತದ ಪ್ರಜೆಗಳಾದ ನಾವು ಅನ್ನುವ ಪೀಠಿಕೆಯನ್ನು, ಸಂವಿಧಾನದ ಪೀಠಿಕೆಯನ್ನು ಅದ್ಭುತವಾಗಿ ಹಾಡನ್ನಾಗಿ ಸೃಷ್ಟಿ ಮಾಡಿಕೊಟ್ರು. ಮತ್ತು ನಮ್ಮ ಈ ಚಿತ್ರವನ್ನು ಹಂಸಲೇಖ ಅವ್ರಿಗೆ ಹೋಗಿ ಕಥೆಯನ್ನು ಹೇಳಿದೆ ನಾನು, ಇದೆಲ್ಲ ಆಗುತ್ತೇನೆ, ನಿನಗೆ ಕಷ್ಟ ಆಗುತ್ತೆ ಕಣೆ ಬಜೆಟು ಅಂತಂದರು. ನಿಜ, ನನಗೆ ಮಿತಿಯಾದಂಥ ಬಜೆಟ್ ಇತ್ತು, ಬಜೆಟ್ಗೆ ತುಂಬ ದೊಡ್ಡ ಬಜೆಟ್ ಹಾಕೊಂಡಿರಲಿಲ್ಲ ನಾನು. ಹಾಗಾಗಿ ಕಥೆಯನ್ನು ಹೇಳ್ಬೇಕು ನಾನು ಅಷ್ಟೇ. ಸದ್ಯಕ್ಕೆ ತುಂಬ ವಿಜೃಂಭಣೆಯಿಂದ ಮಾಡೋಕ್ಕಾಗಲ್ಲ, ತುಂಬ ಟೆಕ್ನಿಕಲಿ ಸೌಂಡಾಗಿ ಮಾಡೋಕ್ಕಾಗಲ್ಲ ಅಂತ ನನಗೂ ಗೊತ್ತಿತ್ತು. ಆದರೆ ಟೆಕ್ನಿಕಲ್ಗೋಸ್ಕರ ವಿಜೃಂಭಣೆಗೋಸ್ಕರ ಕಾಯ್ತಾ ಕೂತ್ಕೊಂಡ್ರೆ ಇಂಥ ಆಫ್ ಬೀಟ್ ಅಥವಾ ಬ್ರಿಡ್ಜ್ ಸಿನಿಮಾಗಳಿದೆಯಲ್ಲ, ನಮಗೆ ಕಮರ್ಷಿಯಲ್ ಅಲ್ಲದೇ ಮಾಡುವಂಥ ಹೊಸಬರ ಪ್ರಯತ್ನಗಳು ಮಾಡುವಂಥ ಇಂಥ ಚಿತ್ರಗಳಿಂದ ಲಾಭ ನಿರೀಕ್ಷೆ ಮಾಡೋಕ್ಕಾಗಲ್ಲ ಅಥವಾ ಒಂದು ವ್ಯವಹಾರವನ್ನು ನಿರೀಕ್ಷೆ ಮಾಡೋಕ್ಕಾಗಲ್ಲ ಅಂತ ನನಗೆ ಗೊತ್ತಿತ್ತು. ಕನಿಷ್ಠ ನಾನು ಜನಸಮುದಾಯದೊಳಗಡೆ ಈ ಸಿನಿಮಾದ ಬಗ್ಗೆ ಮಾತುಕತೆ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ನಾನು ಸತ್ವ ಪರೀಕ್ಷೆಗೆ ಒಡ್ಕೊಂಡಿದ್ದು. ಸೊ ಮಿತಿ ಇದೆ ಗುರುಗಳೇ ನನಗೆ, ಆದ್ರೂ ನಾನು ಈ ಕತೆ ಹೇಳಲೇಬೇಕು ಅಂತಂದು ಆಯಿತು ಮಾಡುವಂಥ ಆಶೀರ್ವಾದ ಮಾಡಿದ್ರು ಹಂಸಲೇಖ ಅವರು. ಮತ್ತು ನಿಮ್ಮನ್ನೇ ಅರ್ಪಿಸ್ತೋದು ಅಂತ ಮಾಡ್ತಿದ್ದೀನಿ ನನ್ನ ಸಿನಿಮಾಕ್ಕಿಂತ. ಆಯಿತು, ನಾನೇ ನಿನ್ನ ಚಿತ್ರವನ್ನು ಅರ್ಪಿಸ್ತೀನಿ, ನಾಳೆಗೆ ಮಾಡುವಾಗ ಆಲ್ ದ ಬೆಸ್ಟ್ ಅಂತೇಳಿ ಹಂಸಲೇಖ ಅವರು ಆಶೀರ್ವಾದಿಸಿ ಮಾಡಿದಂಥ ಸಿನಿಮಾ. ಸೊ ಅಲ್ಲಿಂದ ಬಂದು ನಾನು ಮತ್ತೆ ಹೊಸ ಕಲಾವಿದರನ್ನೇ ಹಾಕೊಳ್ಳುವಂಥ ಪರಿಸ್ಥಿತಿ ಬಂತು. ನಿಮ್ಗೆ ಗೊತ್ತಿರೋ ಒಬ್ಬ ನಮ್ಮ ನಡುವೆ ಒಬ್ಬ ಪ್ರಸಿದ್ಧ ನಟ ಇದ್ದಾನೆ, ಅದ್ರ ಬಗ್ಗೆ ಚರ್ಚೆ ಮಾಡೋದು ಬೇಡ. ಆ ನಟನ ಕೇಳಿಕೊಂಡೆ, ವೇದಿಕೆಗಳಲ್ಲಿ ಅದ್ಭುತವಾಗಿ ಮಾತಾಡುವಂಥ, ಅಂಬೇಡ್ಕರ್ ಅಂದರೆ, ಶೋಷಿತರು ಅಂದರೆ, ದಲಿತರು ಅಂದರೆ ಏನು ಗಂಟ್ಲು ಹರ್ಕೊಂಡು ಮಾತಾಡುವಂಥ ಒಬ್ಬ ನಟ ನಾನು ಕೇಳಿದೆ, ನನಗೆ ಸ್ನೇಹಿತರಾಗಿದ್ದು. ಬಟ್ ಅವರು ಇದ್ರಲ್ಲಿ ಮಾಡಲ್ಲ ನಾನು, ಯಾಕೆಂದರೆ ಬಜೆಟ್ ಇಲ್ಲ, ಚಿಕ್ಕ ಬಜೆಟ್ನ ಸಿನಿಮಾದಲ್ಲಿ ಮಾಡಲ್ಲ ನಾನು, ಅಥವಾ ಒಳ್ಳೊಳ್ಳೆ ಟೆಕ್ನಿಕಲ್ ಸೌಂಡ್ ಇರತಕ್ಕಂಥ ಸಿನಿಮಾದಲ್ಲಿ ಮಾತ್ರ ಮಾಡೋದು ನಾನು, ಇಂಥದ್ದೆಲ್ಲ ಮಾಡಲ್ಲ, ಇವೆಲ್ಲ ಮಾಡಿಬಿಟ್ರೆ ನನಗೆ ಕಷ್ಟ ಆಗುತ್ತೆ ಹಾಗೆ ಹೇಗೆ ಅಂತ ಏನು ಹೇಳಿ ನಿರಾಕರಿಸಿದ್ರು ಅವರು. ಅನೇಕ ಸಲ ನಾನು ಅವ್ರನ್ನ ಪ್ರಯತ್ನಿಸಿದೆ, ಆಗಲಿಲ್ಲ ಬಿಡಿ. ಆದರೆ ಆ ನಂತರ ಹೊಸ ತಂಡದಲ್ಲೂ ಕೂಡ ನಾನು ತೀರಾ ಅಪರಿಚಿತರನ್ನಾಗಲಿ ಅಥವಾ ಅನನುಭವಿಗಳನ್ನಾಗಲಿ ಸೇರಿಸ್ಕೊಳ್ಳಲಿಲ್ಲ ಚಿತ್ರಕ್ಕೆ. ಮೈಸೂರಿನ ಅನೇಕ ರಂಗಾಯಣದ ಪ್ರತಿಭೆಗಳನ್ನು ಈ ಸಿನಿಮಾದಲ್ಲಿ ನಾನು ಬೆಳೆಸ್ಕೊಂಡಿದ್ದೀನಿ. ತುಂಬ ಸಿನಿಮಾಗಳಲ್ಲಿ ಮಾಡಿದ್ದಾರೆ ಅವರು. ಮುಖ್ಯವಾಗಿ ಮನ್ವಿತ್, ನಮ್ಮ ಚಿತ್ರದ ನಾಯಕ ಮನ್ವಿತ್ ತುಂಬ ಲವಲವಿಕೆ ಯುವಕ. ರಾಜ್ ಕಡೂರು ಒಳ್ಳೆ ಅದ್ಭುತವಾದಂಥ ಕ್ಯಾಮ್ರಾಮನ್. ಸೊ ಅವರು ಕ್ಯಾಮ್ರಾ ಕೆಲಸ ಮಾಡೋದು ಮತ್ತು ನಾವೆಲ್ಲ ಸೇರಿ ಸಿನಿಮಾ ಮಾಡೋದು ಅಂತ ಆರಂಭದಲ್ಲಿ ಆಗಿದ್ದು. ಜೈ ಭೀಮ್ ಅಂತ ಮಾಡಿದಾಗ, ಜೈ ಭೀಮ್ ಅಂತಲೂ ಟೈಟ್ಲ್ ಇರಲಿಲ್ಲ ಅವಾಗ, ಬೇರೆ ಒಂದು ಥ್ರಿಲ್ಲರ್ ಆಗಿ ಮಾಡಬೇಕು ಈ ಕಥೆನ ಅಂತ ಹೊರಟಿದ್ದು ರಾಜ್ ಕಡೂರ್ ಜೊತೆ. ಅವರೇ ಮನ್ವಿತನ್ನ ಹಾಕೊಂಡು ಮಾಡೋಣ ಅಂತಲೂ ಸಲಹೆ ಕೊಟ್ಟಿದ್ದು. ಸೊ ಮನ್ವಿತ್ತು ನಾವು ಕತೆ ಚರ್ಚೆ ಮಾಡುವಾಗ ಏನಾಯಿತು, ಇಲ್ಲ ಸರ್ ಈ ಥರದ್ದು ಬೇಡ, ಇದಕ್ಕೊಂದು ನೀವೇನು ಮೂಲ ಕಥೆ ಹೇಳ್ತಾ ಇದ್ರೆ ಆ ಮೂಲ ಕಥೆನೇ ಮಾಡೋಣ, ಅದನ್ನ ಥ್ರಿಲ್ಲರ್ ಸಿನಿಮಾ ಆಗಿ ಅದನ್ನ ಪರಿಗಣಿಸೋದು ಬೇಡ. ಹಾಗಾಗಿ ಅದನ್ನು ಒಂದು ಸಣ್ಣ ಪಾಯಿಂಟ್ ಆಗಿಟ್ಕೊಂಡು ಮೂಲ ಕಥೆ ನೀವೇನು ಹೇಳ್ತಾ ಇದ್ದೀರೋ ಅದನ್ನೇ ಸಿನಿಮಾನ ಮುಖ್ಯವಾಹಿನಿ ಸಿನಿಮಾಗಿ ಮಾಡೋಣ ಸರ್, ತೊಂದರೆ ಇಲ್ಲ, ನೋಡ್ತಾರೆ ಜನ ನೋಡ್ತಾರೆ, ಅಥವಾ ನೋಡದೇ ಇದ್ರು ಹೆಂಗಾದ್ರೂ ಮಾಡಿ ಅವ್ರನ್ನ ತಲುಪಿಸೋಣ, ಇದೇ ಸಿನಿಮಾ ಮಾಡಿ ಅಂತ ಹುರಿದುಂಬಿಸಿದ್ದು ನಿಜವಾಗ್ಲೂ ನನಗೆ ಮನ್ವಿತ್ತು. ಇವತ್ತಿನ ಈ ಕಥೆಗೆ ಮನ್ವಿತ್ತು ಕಾರಣ. ಮನ್ವಿತ್ತೇ ಈ ಕಥೆಯನ್ನು ಹಿಂಗೆ ಇರಬೇಕು ಅಂತ ಒಪ್ಪಿಸಿದ್ದು. ಆ್ಯಕ್ಚುಲಿ ರಾಜ್ ಕಡೂರು ಹೇಳಿದ ಕಥೆಯಲ್ಲಿ ಇದಿರಲಿಲ್ಲ, ಒಂದು ಸಣ್ಣ ಎಳೆ ಇತ್ತು ಅಷ್ಟೇ ಅವ್ರದ್ದು. ಆ ಎಳೆಯನ್ನು ಬಿಟ್ಬಿಟ್ಟೆ ನಾನು, ಸಂಪೂರ್ಣ ಕಥೆಯನ್ನು ಚೇಂಜ್ ಮಾಡಿ ಮತ್ತೆ ಅದನ್ನ ಚೇಂಜ್ ಮಾಡ್ಕೊಂಡು ಬಂದಮೇಲೆ ರಾಜ್ ಕಡೂರು ಅವ್ರಿಗೆ ಬೇಜಾರಾಯಿತು, ಇದು ನಾನು ಹೇಳಿದ ಕಥೆಯಲ್ಲಿ ಇದಕ್ಕೆ ನಾನು ಕ್ಯಾಮ್ರಾ ಮಾಡಲ್ಲ ಅಂತ. ತೊಂದರೆ ಇಲ್ಲ, ಅವರು
ನಿಮ್ಮ ಆಶಯ ನನಗೆ ಅರ್ಥ ಆಯ್ತು, ನೀವು ಮಾಡಿ, ಬಟ್ ನಾನು ಇದ್ರಲ್ಲಿ ಮಾಡೋಕ್ಕಾಗಲ್ಲ, ನಂಗೆ ಬೇರೆ ಇದೆ ಅಂತೇಳಿ ರಾಜ್ ಕಡೂರ್ ಅವರು ಇದರಿಂದ ದೂರ ಹೋದರು. ಆಮೇಲೆ ನನ್ನ ಟೆಕ್ನಿಕಲ್ ಟೀಮ್ಗೆ ಝೂಮ್ ರವಿಯನ್ನು ಕ್ಯಾಮ್ರಾಮನ್ ಆಗಿ ಹಾಕೊಂಡೆ, ಮತ್ತು ಝೂಮ್ ರವಿ ಮತ್ತು ಅವರ ಒಂದು ತಂಡ ನನಗೆ ಕ್ಯಾಮ್ರಾಮನ್ಗಳಾಗಿ ಕೆಲಸ ಮಾಡಿಕೊಟ್ರು. ತುಂಬ ಚೆನ್ನಾಗಿ ಮಾಡಿಕೊಟ್ರು, ಮಿತಿಯಲ್ಲಿ, ಬಜೆಟ್ ಮಿತಿಯಲ್ಲಿ. ಅವ್ರನ್ನ ನಾನು ತಪ್ಪು ಅಂತ ಹೇಳೋಕ್ಕಾಗ. ನಮ್ಮ ಮಂಜು ಸ್ವಾಮಿ ಅವರು ಸೃಜನಾ ಸ್ಟುಡಿಯೋ ಇಟ್ಕೊಂಡಿದ್ರು, ಮಂಜು ಸ್ವಾಮಿ ಅವರು ಅಂತ, ಅವರು ಚಿತ್ರಕರ್ಮಿ. ಅವರು ನನಗೆ ಎಲ್ಲ ಸಪೋರ್ಟ್, ಟೆಕ್ನಿಕಲ್ ಸಪೋರ್ಟ್ ಮಾಡ್ತೀನಿ, ಮಾಡಿ ಸರ್, ನೀವು ಮಾಡಿ ಸರ್, ತೊಂದರೆ ಇಲ್ಲ, ಏನೋ ಹಿಂಗೆ ಮಾಡಬೇಕು ಅಂತಂದರೆ ಇದೆಯಾ ಸರ್ ಚಿತ್ರಗಳಲ್ಲಿ ಅಂತೇಳಿ ಅವರು ಸಪೋರ್ಟ್ ಮಾಡಿದ್ರು. ಆಮೇಲೆ ನನ್ನ ಸ್ಟಾರ್ ಕ್ಯಾಸ್ಟಲ್ಲಿ ಬೇರೆ ಬೇರೆ ರಂಗಾಯಣದ ಪ್ರತಿಭೆಗಳಾದಂಥ ನಮ್ಮ ಆಲೂರು ದೊಡ್ಡನಿಂಗಪ್ಪ, ಅವ್ರು ಆ್ಯಕ್ಚುಲಿ ಅಧಿಕಾರಿಗಳು, ಅದೇ ಅವರಿಗೆ ಒಂದು ಆಸಕ್ತಿ ಇತ್ತು. ಅವರು ನನ್ನ ಮಿತ್ರ ಮತ್ತು ರಂಗಾಯಣದ ಒಡನಾಡಿ ನೆಲೆ ಎನ್ನೆಲೆ ಗೋಪಾಲ್ ಕೃಷ್ಣ ಅವ್ರ ಜೊತೆ ಆದರು. ಮತ್ತು ನಮ್ಮ ಅನೇಕ ಸಿನಿಮಾಗಳಲ್ಲಿ ಇದ್ದಂಥ ಊಟಿ ಸಿನಿಮಾಕ್ಕೆ ನಮ್ಮ ಮುಖಾಂತರ ಜಾಯ್ನ್ ಆದಂಥ ಹಿರಿಯರಾದಂಥ ಮಹಾದೇವ ಮೂರ್ತಿಯವರಿದ್ದರು. ಅದಲ್ಲದೆ ಬೆಲ್ಲದ ದೋಣಿ ಅನ್ನುವಂಥ ನಾಟಕ ನೋಡಿ ನಾನು ತುಂಬ ಆಕೆಯ ಅಭಿನಯವನ್ನು ಇಷ್ಟಪಟ್ಟಿದ್ದೆ. ಪುಷ್ಪ ಲತಾ ಅಂತ ಚಾಮರಾಜನಗರದ ಪ್ರತಿಭೆ, ಅದು ಅತ್ಯಂತ ಗ್ರಾಮೀಣ ಸೊಗಡಿನ ಪ್ರತಿಭೆ, ಅವರು ಬೇಕು ಅಂತಾಯಿತು. ಮತ್ತು ನಮ್ಮ ಪತ್ರಕರ್ತ ಮಿತ್ರ ಗೌಡಳ್ಳಿ ಮಹೇಶ್ ಅವರು ಒಂದಿನ ನನಗೆ ಬರ್ಟಿ ಒಲಿವೇರ ಅಂತಕ್ಕಂಥ ಅದ್ಭುತವಾದಂಥ ಕಲಾವಿದನ ಪರಿಚಯ ಮಾಡ್ತಾರೆ. ಬಹಳ ಅದ್ಭುತ ಬೇಸ್ ಧ್ವನಿ ಇರ್ತಕ್ಕಂಥ ಕಲಾವಿದರು ಅವರು. ಬರ್ಟಿ ಅವರಿಗೆ ತುಂಬ ಅದ್ಭುತವಾದಂಥ ಒಂದು ಒಳ್ಳೆ ಪಾತ್ರವನ್ನು ಕೊಡಬೇಕು ಅಂತೇಳಿ ಬರ್ಟಿ ಅವ್ರನ್ನ ಕೇಳಿ ಈ ಸಿನಿಮಾಕ್ಕೆ ಹಾಕೊಂಡು ಬರ್ಟಿಯವ್ರು ಒಪ್ಕೊಂಡ್ರು ಬಹಳ ಪ್ರೀತಿಯಿಂದ. ಯಾಕಂದರೆ ಈ ಸಿನಿಮಾದ ಕಥೆ ಹಂಗಿತ್ತು, ಹಂಗಾಗಿ ಈ ಸಿನಿಮಾದ ಕಥೆಯ ಕಾರಣಕ್ಕೋಸ್ಕರ ಬರ್ಟಿಯವರು ಇನ್ನೂ ಒಪ್ಕೊಂಡ್ರು. ಅದಾದಮೇಲೆ ಇನ್ನೊಂದು ಮುಖ್ಯವಾದಂಥ ಕಳನ ಪಾತ್ರಕ್ಕೆ ನಾನು ಇವರೇ ಬೇಕು, ಇದನ್ನು ಇವ್ರಿಗೋಸ್ಕರನೇ ನಾನು ಇದನ್ನು ಮಾಡಿದ್ದೀನಿ ಅಂತೇಳಿ ನಾನು ಹುಡುಕಿ ನಮ್ಮ ಪೊನ್ನಾಚಿ ಸತೀಶನ್ನು ಹಾಕ್ಕೊಂಡೆ. ಪೊನ್ನಾಚಿ ಸತೀಶ್ ಕೂಡ ಅದ್ಭುತವಾದಂಥ ಕಲಾವಿದ, ಅವರಿಗೆ ಪಾತ್ರದಲ್ಲಿ ಪರಕಾಯ ಪ್ರವೇಶ ಮಾಡುವಂಥ ಅದ್ಭುತ ಕಲಾವಿದ ಪೊನ್ನಾಚಿ ಸತೀಶ್ ಹಾಕ್ಕೊಂಡೆ. ಜೊತೆಗೆ ರವಿ ಟೀಮ್ಲಿದ್ದಂಥ ಶಿವಾಜಿ ಎನ್ನುವಂಥ ವ್ಯಕ್ತಿಗೊಂದು ಒಳ್ಳೆಯ ಪಾತ್ರ ಕೊಟ್ಟೆ. ಪುಟ್ಟಸ್ವಾಮಿ ಬಹುಜನ್ ಅಂತ ಅರ್ಕಲ್ಗೂಡು ಹುಡುಗ, ಮತ್ತು ಪ್ರದೀಪ್ ಅಂತ, ಮತ್ತು ನಮ್ಮ ಇನ್ನೊಬ್ಬ ಗಾಡ್ವಿನ್ ಚಿಕ್ಕಿ ಅಂತ ನಮ್ಮ ರಿಲೇಟಿವ್ ಅವನು ಮೊದಲು ನಮ್ಮ ಊಟಿ ಸಿನಿಮಾದಲ್ಲೂ ಸಹ ಮಾಡಿದ್ದ. ಸೊ ಅವ್ರನ್ನೆಲ್ಲರೂ ಹಾಕೊಂಡು ಒಂದು ಯುವಕರ ತಂಡ. ಯಾಕೆ ಈ ಥರದ ತಂಡ ಹಾಕೊಂಡೆ ಅಂತಂದರೆ, ನನಗೆ ನಿಭಾಯಿಸಬೇಕಾಗಿತ್ತು. ನಾನು ಆರಂಭದಲ್ಲಿ ಹಣಕಾಸಿನ ಬಜೆಟ್ ನಮ್ಗೆ ಕಡಿಮೆ ಇತ್ತಲ್ಲ, ಆ ಕಾರಣಕ್ಕೂ ಎಲ್ಲರನ್ನೂ ಹಾಕೊಂಡೆ. ಒಂದು ಪ್ರಮುಖವಾದಂಥ ಪಾತ್ರಕ್ಕೆ ನಾನು ಮೊದಲು ಈ ಸಿನಿಮಾಕ್ಕೆ ಯಾರನ್ನ ನಾಯಕನಾಗಿ ಕೇಳಬೇಕು ಅಂತ ಕೇಳಿದೆ. ಆ ನಾಯಕನಿಗೆ ಕಡೆಗೆ ಇನ್ನೊಂದ್ಸಲಿ ಒತ್ತಾಯ ಮಾಡಿ, ಇಲ್ಲೊಂದು ಪ್ರಮುಖವಾದಂಥ ಅತಿಥಿ ಪಾತ್ರ ಇದೆ, ಅದನ್ನಾದರೂ ಮಾಡ್ಕೊಡಪ್ಪ, ನಿಮ್ಮ ಪ್ರೆಸೆನ್ಸ್ ಇದ್ದರೆ ನಮಗೊಂದು ಅನುಕೂಲ ಆಗುತ್ತೆ ಅಂತೇಳಿ ಕೇಳಿದೆ. ಪರಿಪರಿಯಾಗಿ ಬೇಡ್ಕೊಂಡೆ. ಆ ನಟ ಅದಕ್ಕೂ ಒಪ್ಪಲಿಲ್ಲ. ಆಗ ಆ ಪಾತ್ರಕ್ಕೆ ನಾನು ಬಿ ಸುರೇಶ್ ಅವರು, ರಾಷ್ಟ್ರ ಪ್ರಶಸ್ತಿ ವಿಜೇತ ನಿರ್ಮಾಪಕರು, ನಿರ್ದೇಶಕರು, ಯಜಮಾನ ದರ್ಶನ್ಗೆ ಸಿನಿಮಾ ಮಾಡಿದಂಥ ನಿರ್ಮಾಪಕರಾಗಿದ್ದಂಥವ್ರು, ಮತ್ತು ಅಪ್ಪಟ ಕಲಾವಿದ, ದೇಸಿ ಪ್ರತಿಭೆ, ರಂಗ ಪ್ರತಿಭೆ, ರವಿಚಂದ್ರನ್ ಅವರು ಪುಟ್ನಾಂಜ ಸಿನಿಮಾಕ್ಕೆ ಚಿತ್ರಕಥೆ ಬರ್ಕೊಟ್ಟಂಥವ್ರು, ಅದ್ಭುತ. ಅವರು ಅವ್ರ ಬಗ್ಗೆ ಎಲ್ಲರಿಗೂ ಗೊತ್ತಿರುತ್ತೆ. ಬಿ ಸುರೇಶ್ ಅವರು. ಬಿ ಸುರೇಶ್ ಅವ್ರಿಗೆ ಈ ಕಥೆ ಹೇಳಿದೆ, ನಾನು ಅಪರಿಚಿತನೇ ಕಥೆ ಹೇಳಿದೆ. ಅವರು ಏನಪ್ಪ ಇಷ್ಟೆಲ್ಲ ನೀವು ಹೋರಾಟಗಾರರು, ನಿಮ್ಮ ಹೋರಾಟ ಕೇಳಿದ್ರೆ ನಿಮ್ಮ ಸಿನಿಮಾದಲ್ಲಿ ಮಾಡಬೇಕು ಅಂತ ಅನಿಸುತ್ತೆ ಅಂತ ಅಷ್ಟು ಪ್ರೀತಿಯಿಂದ ನಾನು ಕೊಟ್ಟ ದಿನಕ್ಕೆ ಬಂದು ಬಿ ಸುರೇಶ್ ಅವರು ಒಂದು ಅತಿಥಿ ಪಾತ್ರವನ್ನು, ತುಂಬ ಪ್ರಮುಖವಾದಂಥ ಪಾತ್ರವನ್ನು ನಿಭಾಯಿಸಿದರು. ಅದಲ್ಲದೆ ನನಗೆ ಸಪೋರ್ಟ್ ಮಾಡಿದಂಥ ಗುಬ್ಬಿಗೂಡು ರಮೇಶ್ ಅವರು ರಾಜ್ಯ ಸರ್ಕಾರಿ ನೌಕರರು. ಸೊ ಗುಬ್ಬಿಗೂಡು ರಮೇಶ್ ಅವ್ರಿಗೆ ಗೊತ್ತಿಲ್ಲದೇ ಒಂದು ಸಣ್ಣ ಪಾತ್ರದಲ್ಲಿ ಅವರು ಆ್ಯಸ್ ಇಟ್ ಈಸ್ ಒಂದು ಭಾಷಣ ಮಾಡುವಂಥ ಕಾರ್ಯಕ್ರಮ ಬೇಕಾಗಿತ್ತು ನನಗೆ. ಅವ್ರ ಭಾಷಣದಲ್ಲಿ ಅವ್ರನ್ನ ಬಳಸ್ಕೊಂಡೆ, ಅತಿಥಿಯಾಗಿ ಅವ್ರದ್ದೊಂದು ಪಾತ್ರ. ಜೊತೆಗೆ ಒಂದು ಸಣ್ಣದೊಂದು ಅತಿಥಿ ಪಾತ್ರದಲ್ಲಿ ನಮ್ಮ ಈಗ ಸ್ಟೇಟ್ ಗೌರ್ಮೆಂಟ್ ಹೈಯರ್ ಎಜುಕೇಷನ್ ಕಮಿಷನ್ ಉಪಾಧ್ಯಕ್ಷರಾಗಿರ್ತಕ್ಕಂಥ ಪ್ರೊಫೆಸರ್ ನಿರಂಜನ್, ಅಂದರೆ ಅವರೆಲ್ಲರೂ ಅಂದರೆ ನಟರಲ್ಲ ಅವರು, ಬಟ್ ಅವ್ನು ಬೆಳೆಸಬೇಕು ನಮ್ಮ ಚಿತ್ರದಲ್ಲಿ ಅನ್ನೋ ಕಾರಣಕ್ಕೋಸ್ಕರ ನಾನು ಹೋಗಿ ಕೇಳ್ಕೊಂಡೆ. ಯಾಕಂದ್ರೆ ನನ್ನ ಗುರುಗಳವರು, ನನ್ನ PhD ಮಾರ್ಗದರ್ಶಕರು, ಅವರು ಎಲ್ಲರೂ ತೆರೆ ಮೇಲೆ ಇರಬೇಕು ಅನ್ನೋ ಕಾರಣಕ್ಕೋಸ್ಕರ ಅವ್ರನ್ನ ಅಂದರೆ ಒಂದು ಪ್ರಮುಖ ಅಂತ ಒಂದು ಅಲ್ಲಿ ಒಂದು ಸಂದೇಶ ಕೊಡೋದಿರುತ್ತೆ. ಸೊ ಅವ್ರನ್ನ ಈ ಚಿತ್ರದಲ್ಲಿ ಹಾಕಿದ್ದೀನಿ, ಕಾಣಿಸಿದ್ದೀನಿ. ಅದಲ್ಲದೆ ಮೈಸೂರಿನ ಬಹುದೊಡ್ಡ ಕನ್ನಡ ಪರ ಹೋರಾಟಗಾರರು, ಗಾಂಧಿವಾದಿಗಳು ಆಗಿರತಕ್ಕಂಥ ಪಾ ಮಲ್ಲೇಶ್ ಅವರು ಇವತ್ತು ಅವ್ರು ನಮ್ಮ ನಡುವೆ ಇಲ್ಲ, ಆದರೆ ನಮ್ಮ ಸಿನಿಮಾಕ್ಕೆ ಅವ್ರು ಬಂದು ಒಂದು ಒಳ್ಳೆಯ ಒಂದು ಪಾತ್ರವನ್ನು ಅಥವಾ ಒಂದು ಅತಿಥಿ ಪಾತ್ರ ಪಾ ಮಲ್ಲೇಶ್ ಅವರಾಗಿ ಒಂದು ಏನು ನಮ್ಮ ಸಿನಿಮಾ ತಂಡದ ಜೊತೆ ಭಾಗವಹಿಸುವ ಅಂಥ ಒಂದು ಪಾತ್ರವನ್ನು ಅವರು ಸೃಷ್ಟಿ ಮಾಡಿ ಕೊಟ್ಟೆ. ಇಲ್ಲೊಂದು ಅಂತರ್ಜಾತಿ ವಿವಾಹ ಬರುತ್ತೆ. ಅಂತರ್ಜಾತಿ ವಿವಾಹದಲ್ಲಿ ಮಂತ್ರಮಾಂಗಲ್ಯದ ಮುಖಾಂತರ ಒಂದು ಮದುವೆ ಮಾಡಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಆ ಮಂತ್ರಮಾಂಗಲ್ಯವನ್ನು ಪಾ ಮಲ್ಲೇಶ್ವರೇ ಮಾಡಿಸ್ಬೇಕು ಅಂತೇಳಿ ಅವ್ರಿಗೊಂದು ಅದ್ಭುತವಾದಂಥ ಪಾತ್ರ ಕೊಟ್ಟೆ. ಸೊ ಅದ್ರ ಜೊತೆಗೆ ಸಾಹಿತಿಗಳಂಥ ಕಾಳೇಗೌಡ ನಾಗವಾರ ಇರ್ಬೋದು, ಮತ್ತು ಹೋರಾಟಗಾರ್ತಿ ಅಂತ ನಮ್ಮ ಸಿಸ್ಟರ್ ಪ್ರೇಮ ಬೋಧೆಯವರು ಇರ್ಬೋದು, ಯಮುನಾ ಮೇಡಮ್ ಅವರು ಇರ್ಬೋದು, ನಮ್ಮ ಮೋಹನ್ ರಾಜ್ ಅವರು ಇರ್ಬೋದು, ಮೋಹನ್ ಕುಮಾರ್ ಅವರು, ನಮ್ಮ ಮೋಹನ್ ಕುಮಾರ್ ಅವರು, ನಮ್ಮ ಗೈಡಿಂಗ್ ಸ್ಪಿರಿಟ್ ಅವರು ಯಾವಾಗಲೂ. ಸೊ ಅವರು ಅದ್ರ ಜೊತೆಗೆ ನಮ್ಮ ಹಿನ್ನೆಲೆಯಲ್ಲಿ ನಾನು ನಿಂತ್ಕೊಂಡಂಥ ರಾಘವೇಂದ್ರಪುರ ಅಥವಾ ನಮ್ಮ ಈ ಮಹೇಶ್ ಇರ್ಸ್ವಾಡಿ, ಗಾನಸುಮ, ಸತೀಶು, ಇವರೆಲ್ಲರೂ ನನ್ನ ಬೆಂಬಲವಾಗಿ ನಿಂತ್ಕೊಂಡು ಈ ಸಿನಿಮಾಕ್ಕೆ ಪ್ರೋತ್ಸಾಹ ಕೊಟ್ಟರು, ಬೋಧೆಯವರು. ಸೊ ಇವರೆಲ್ಲರ ಸಹಕಾರದಿಂದ ಸಿನಿಮಾ ಆಯಿತು. ಹೀರೋಯಿನ್ ಸಿಕ್ಕಿರಲಿಲ್ಲ, ಇಬ್ಬರು ಹೀರೋಯಿನ್ಗಳನ್ನ ಬದಲಾಯಿಸುವಂಥ ನನಗೆ ಎಂತೆಂಥ ಚಾಲೆಂಜಸ್ ಬಂದ್ಬಿಡ್ತದೆ. ಮೊದಲನೇದಾಗಿ ಒಂದು ಹೀರೋಯಿನ್ ಹಾಕ್ಕೊಂಡೆ ನಾನು. ನಮ್ಮ ಲಯನ್ಸ್ ಕ್ಲಬ್ಬಲ್ಲಿದ್ದಂಥ ಒಂದು ಹೆಣ್ಮಗು ಚೆನ್ನಾಗಿತ್ತು, ಅವಳು ನಾಟಕದಲ್ಲೆಲ್ಲ ತುಂಬ ಚೆನ್ನಾಗಿ ಮಾಡ್ತಾಯಿದ್ಲು. ಆಕೆನ ಹಾಕ್ಕೊಂಡೆ. 2 ದಿನ ಶೂಟ್ ಮಾಡಿದ್ಮೇಲೆ ಆಕೆಗೆ ಪ್ರೊಫೆಸರ್ ಆಗಿ, ಅಂದರೆ ಅಸಿಸ್ಟೆಂಟ್ ಪ್ರೊಫೆಸರ್ ಕೆಲಸ ಸಿಕ್ತು. ಹಾಗಾಗಿ ಆಕೆ ಹೊರಟೋದು. ಅವಳ ಪೋರ್ಸನ್ನು ಮತ್ತೆ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಮತ್ತೆ ಒಂದು ಸ್ವಲ್ಪ ದಿನ ಬಿಟ್ಟು
ಸಿನಿಮಾ ಇನ್ನೊಂದು ಹೀರೋಯಿನ್ ಹಾಕೊಂಡು ತೆಗೆದ್ವಿ. ತೆಗಿಯೋಕ್ಕೆ ಶುರು ಮಾಡಿದ್ವಿ. ಅವತ್ತು ಶೆಡ್ಯೂಲ್ ಫಿಕ್ಸ್ ಆಯಿತು. ಅದು ನಮ್ಮ ದೂರ ಅಂತಲೇ ಗೊತ್ತಿಲ್ಲ. ಆಕೆ ಶೂಟಿಂಗ್ ಬರೋ ಹಿಂದಿನ ದಿನ ಬಿದ್ದು ಕಾಲು ಪೆಟ್ಟು ಮಾಡ್ಕೊಂಬಿಟ್ಟು ಒಂದು ತಿಂಗಳ ಕಾಲ ಓಡಾಡೋಂಗಿಲ್ಲ, ಅವರು ಫ್ರ್ಯಾಕ್ಚರ್ ಆಗಿದೆ ಅಂತ ಹೇಳಿದ್ರು. ಆಕೆ ತುಂಬ ನಿರಾಶೆ ಮಾಡಿಕೊಂಡ್ರು. ಶ್ರಾವಣಿ ಅಂತ ಮೈಸೂರಿನ ಜರ್ನಲಿಸಮ್ ವಿದ್ಯಾರ್ಥಿನಿ, ನಮ್ಮ ಡಾಕ್ಟರ್ ಸ್ವಪ್ನ ಅವ್ರು ಪರಿಚಯ ಮಾಡಿಸ್ಕೊಟ್ಟಿದ್ರು. ಆಕೆನ ಒಳ್ಳೆಯ ಅದ್ಭುತ ಕಲಾವಿದೆ. ಮತ್ತೆ ಹುಡುಕಾಡಿ ಬೆಂಗಳೂರಿಂದ ಒಂದು ಹೊಸ ಹೆಣ್ಮಗಳು ಶ್ರಾವಣಿ ಅಂತ ಆಕೆ ಇಲ್ಲ ನಮ್ಮ ಮನೆಯವರು ಒಪ್ತಾ ಇಲ್ಲ ಅಂದ್ರೂ ಬಿಡದೇನೆ ಪರವಾಗಿಲ್ಲ, ಇದೊಂದು ಸಿನಿಮಾದಲ್ಲಿ ಅಂತ ಸಿನಿಮಾದ ಬಗ್ಗೆ ಅವ್ರಿಗಿರುವಂಥ ಕಲ್ಪನೆ ಇರುವಂಥ ಸಿನಿಮಾ ಇದು, ಭಾಳ ಸಹಜವಾದಂಥ ಪಾತ್ರ ಇದು, ನೀನು ಮಾಡ್ಬೇಕಮ್ಮ ಅಂತೇಳಿ ಆಕೆನೊಂದು ಕರ್ಕೊಂಡು ಬಂದು ಆಕೆ ನಿಲ್ಲಿಸ್ಕೊಂಡು ಪಾತ್ರ ಮಾಡಿದ್ವಿ. ಸೊ ಹೀಗೆ ಚಿತ್ರವನ್ನು ತೆಗೆದು ತುಂಬ ದಿನಗಳ ಕಾಲ ಮೈಸೂರು ದನಗಳ್ಳಿ ಕುಮಾರ್ ಅವರು ನನಗೆ ಒಂದು ರೀತಿಯಲ್ಲಿ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಇದ್ದಂಗೆ. ಸೊ ಅವರು ಇಡೀ ಚಿತ್ರೀಕರಣ ಸಂದರ್ಭದಲ್ಲಿ ನಮಗೆಲ್ಲರಿಗೂ ಊಟ ಹಾಕ್ಕೊಂಡು ಇಡೀ ಊರಿನ ಜನ ನಮ್ಮ ಚಿತ್ರೀಕರಣಕ್ಕೆ ಏನೇನು ಬೇಕು ಎಲ್ಲ ಥರದ ಹೆಲ್ಪ್ನು ಮಾಡಿದ್ರು. ಅಲ್ಲಿ ವಿಶೇಷವಾಗಿ ನಮ್ಮ ದನಗಳ್ಳಿ ಕುಮಾರ್ ಮತ್ತು ಅವ್ರ ತಂಡ ಇದೆಯಲ್ಲ, ಅವರು ಮನೆಯವರು ಕೂಡ ಎಲ್ಲರೂ ಇನ್ವಾಲ್ವ್ ಆಗಿ ನಮ್ಮ ಸಿನಿಮಾ ಚಿತ್ರೀಕರಣ ಆಗೋ ತನಕ ಏನೇನು ಲೊಕೇಶನ್ಸ್ಗಳು ಬೇಕು, ಎಲ್ಲೆಲ್ಲಿ ಹೋಗಬೇಕು, ಯಾವ್ಯಾವ ಥರದ್ದು ಬೇಕು ಎಲ್ಲವನ್ನ ಅವ್ರು ನಮಗೆ ಮಾಡಿಕೊಟ್ರು, ಅಂತ ಸಹಕಾರ ಮಾಡಿಕೊಟ್ರು. ಸೊ ಹಾಗಾಗಿ ದನಗಳ್ಳಿ ಗ್ರಾಮಸ್ಥರು, ವಿಶೇಷವಾಗಿ ಕುಮಾರ್ ಮತ್ತು ಅವ್ರ ತಂಡ, ನಮ್ಮ ಕೀರ್ತಿ ಇವರೆಲ್ಲರೂ ಸೇರಿ, ಮತ್ತು ಮುರುಡಗಳ್ಳಿ ಮಹೇಶ್ ಜೊತೆಗೆ ನಮ್ಮ ದೇವೇಂದ್ರ ಹೋರಾಟಗಾರರು, ನಮ್ಮ ಸುಭಾಷ್ ಮಾಡರಳ್ಳಿ, ಸೋಮಣ್ಣ, ಇವರೆಲ್ಲರೂ ತುಂಬ ಹೆಲ್ಪ್ ಮಾಡಿದ್ರು ನನಗೆ ಈ ಸಂದರ್ಭದಲ್ಲಿ ಓಡಾಡಿಕೊಂಡು ನಮ್ಮ ಸಿನಿಮಾಕ್ಕೆ ಯಾವ ಥರ. ಮತ್ತು ಹಾರೋಹಳ್ಳಿ ನಟರಾಜ್ ಅವರು ನಾವು ಶೂಟಿಂಗ್ ಮಾಡೋಕ್ಕೆ ಹೋಗಿದ್ದಾಗ ಸೊ ಅಲ್ಲೆಲ್ಲ ನಮಗೆ ಸಹಕಾರ ಕೊಟ್ಟದ್ರಿಂದಾಗಿ ಇಂಥ ಒಂದು ಚಿತ್ರವನ್ನು ನಾನು ಇಂಥ ಒಂದು ಲಿಮಿಟೆಡ್ ಬಜೆಟಲ್ಲಿ ಈ ಸಿನಿಮಾ ಮಾಡಿದೆ. ಈ ಸಿನಿಮಾ ಮಾಡಲಿಕ್ಕೆ ಕಾರಣವೇ ಇಂಥ ಒಂದು ಸಿನಿಮಾಗಳನ್ನ ನಾವು ಕೂಡ ಮಾಡ್ಬೋದು ಮತ್ತು ನಮ್ಮ ಭಾವನೆಗಳನ್ನು ಹೇಳಬೇಕು. ನಾವು ಹೇಳಬೇಕಷ್ಟೇ, ಯಾವುದೋ ರೂಪದಲ್ಲಿ ಹೇಳಬೇಕು. ಕಷ್ಟವಸುಕೋ ನಾವು ಅದನ್ನು ಅಲ್ಲಿ ಇಲ್ಲಿ ಬೇರೆಯವ್ರನ್ನ ಟೀಕೆ ಮಾಡಿಕೊಂಡು ಅಥವಾ ಅವ್ರು ಮಾಡಲಿ ಇವ್ರು ಮಾಡಲಿ ಅಂತ ಟೀಕೆ ಮಾಡ್ಕೊಂಡು ಕೂತಿರೋ ಬದಲಿಗೆ ಏನಾದರೂ ಒಂದು ಪ್ರಯತ್ನನ ನಮ್ಮ ಕಡೆಯಿಂದ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಮಾಡಿದ್ದೀನಿ ಹೊರತು ಇದು ಅದ್ಭುತವಾದಂಥ ಕೃತಿ, ಇದ್ರ ಮುಂದೆ ಇನ್ಯಾವ ಕೃತಿನೂ ಇಲ್ಲ ಅಂತ ನಾನು ಯಾವತ್ತೂ ಜಂಬ ಪಡೋದಿಲ್ಲ. ನಮ್ಮ ಕೈಲಾದ ಮಟ್ಟಿಗೆ ಈ ಸಿನಿಮಾವನ್ನು ಮಾಡಿದ್ದೀವಿ. ಸೊ ಹಾಗಾಗಿ ಅಂಥ ಒಂದು ಪ್ರಯತ್ನಕ್ಕೆ ನಿಜವಾಗ್ಲೂ ಈ ಒಂದು ಪ್ರಶಸ್ತಿ ಸಿಕ್ಕಿದ್ದು, ಅನೇಕ ಪ್ರಶಸ್ತಿಗಳು ಸಿಕ್ಕಿದ್ದಕ್ಕಿಂತ ರಾಜ್ಯ ಪ್ರಶಸ್ತಿ ಸಿಕ್ಕಿದ್ದು ನಿಜವಾಗ್ಲೂ ನನಗೆ ಬಹಳ ಸಂತೋಷದ ವಿಷಯ. ಹಾಗಾಗಿ ನನ್ನ ಇಡೀ ತಂಡಕ್ಕೆ ನಾನು ಈ ಪ್ರಶಸ್ತಿಯನ್ನು ಅರ್ಪಿಸ್ತಾ ಇದ್ದೀನಿ. ಪ್ರತ್ಯಕ್ಷವಾಗಿ ನನ್ನ ಈ ಸಿನಿಮಾ ನಿರ್ಮಾಣದಲ್ಲಿ ಸಹಕರಿಸಿದಂಥ ನನ್ನ ಮಿತ್ರ, ಆಪ್ತ ಮಿತ್ರ ಜವರಪ್ಪನನ್ನು ಸೇರಿದಂಗೆ ಎಲ್ರಿಗೂ ನಾನು ಈ ಒಂದು ಕೃತಜ್ಞತೆಗಳನ್ನ ಸಲ್ಲಿಸ್ತೀನಿ. ಮತ್ತು 2 ಬಾರಿ ದಸರಾ ಫಿಲ್ಮ್ ಫೆಸ್ಟಿವಲ್ನಲ್ಲಿ ಮಾದೇವಪ್ಪ ಅವರು, ನಮ್ಮ ಸಚಿವ ಮಾದೇವಪ್ಪ ಅವರು ಖುದ್ದಾಗಿ ಈ ಸಿನಿಮಾ ಆಗಲೇಬೇಕು, ನೋಡಿಸ್ಬೇಕು ಅಂತೇಳಿ 2 ಬಾರಿ ದಸರಾ ಫಿಲ್ಮ್ ಫೆಸ್ಟಿವಲಲ್ಲಿ ಆ ಚಿತ್ರವನ್ನು ಪ್ರದರ್ಶನ ಮಾಡಿದ್ರು. ಅದಕ್ಕೆ ಕಾರಣ ಆಗಿದ್ದು ನಮ್ಮ ಗೋಪಾಲ್, ಹೊರೆಯಲು ಗೋಪಾಲ್. ಸೊ ಅವರು ಈ ಚಿತ್ರದ ಬಗ್ಗೆ ಹೇಳಿದಾಗ, ಹೌದಾ ಸಂವಿಧಾನದ ಆಶಯ ನಾವು ಏನು ಹೇಳೋಕೊಟ್ಟಿದ್ದು ಅದನ್ನೇ ಸಿನಿಮಾ ಹೇಳ್ತೇನೆ ಅಂದರೆ ಹಾಕು ಅಂತಂದರು. ಆವಾಗ ನಮ್ಮ ಜ್ಞಾನಪ್ರಕಾಶ್ ಸ್ವಾಮೀಜಿಯವರು, ಪುರುಷೋತ್ತಮನವರು, ಮೈಸೂರು ನಮ್ಮ ಮಾಜಿ ಮೇಯರ್ ಪುರುಷೋತ್ತಮ, ನಮ್ಮ ಹೋರಾಟದ ಎಲ್ಲ ಸಂಗತಿಗಳು ಇವರೆಲ್ಲ ಸೇರಿಕೊಂಡು ಬಂದು ಆ ಸಿನಿಮಾ ನೋಡಿದ್ರು. ಪುರುಷೋತ್ತಮನವರು ಆ ಸಿನಿಮಾ ಶೂಟಿಂಗ್ ಮಾಡುವಾಗ ಕೂಡ ಭಾಳ ಸಹಕಾರ ಮಾಡಿದರು. ಸೊ ಹಾಗಾಗಿ ಹೀಗೆ ನಮ್ಮಂತರ ಎಲ್ಲ ಹೋರಾಟಗಾರರು ಅಂತ ಏನು ಕರಿತಿದ್ದೀನೋ, ಸಾಮಾಜಿಕ ಪರಿವರ್ತನೆಗೋಸ್ಕರ ತುಡಿಯುವಂಥ ಯಾವ್ಯಾವ ಜೀವಗಳಿದ್ದಾವೋ ಎಲ್ಲ ಜೀವಗಳು ಈ ಸಿನಿಮಾದೊಳಗಡೆ ಕೆಲಸ ಮಾಡಿದ್ದಾರೆ. ಅವರೆಲ್ಲರ ಒಟ್ಟಾರೆಯ ಪ್ರತಿಫಲವಾಗಿ ಈ ಒಂದು ಪ್ರಶಸ್ತಿ ಸಿಕ್ಕಿರೋದ್ರಿಂದ ಅವರೆಲ್ಲರಿಗೂ ಈ ಪ್ರಶಸ್ತಿಯನ್ನು ನಾನು ಸಮರ್ಪಿಸ್ತೀನಿ. ಇದು ನಂದೇನೂ ಅಲ್ಲ. ಹಾಗಾಗಿ ಮುಂದೆ ಕೂಡ ಬೇರೆ ಬೇರೆ ಈ ಥರದೊಂದು ನಮ್ಮ ಕಥಾನಕಗಳನ್ನ ಹೇಳುವಂಥ ಅವಕಾಶ ನನಗೆ ಇನ್ನಷ್ಟು ಸ್ಫೂರ್ತಿ ಸಿಕ್ಕಿದೆ, ಮಾಡ್ತೀನಿ, ಮುಂದೇನು ಮಾಡಬೇಕು. ಮತ್ತು ಇದು ಬೇರೆ ನಮ್ಮ ಸಮುದಾಯದ ಯುವಕರಿಗೆ ಒಂದು ಮಾದರಿ ಆಗಲಿ, ನಾವು ಕೂಡ ಮಾಡ್ಬೋದು ಅಂತ ಅನಿಸ್ಲಿ ಅನ್ನೋದು ಅಷ್ಟೇ ನನ್ನ ಉದ್ದೇಶ. ಹಾಗೆ ಈ ಸಂದರ್ಭದಲ್ಲಿ ನಾನು ಮರೆಯದೇ ಹೇಳಲೇಬೇಕಂತ ಒಬ್ಬ ವ್ಯಕ್ತಿ ಅಂದರೆ ರಾಜವಾಡಿ ಬಲಣ್ಣ. ಅವರು ಈಗ ಬಹಳ ದೊಡ್ಡ ನಟರಾಗಿ ಬೆಳೀತಾ ಇದ್ದಾರೆ ಕನ್ನಡ ಚಿತ್ರರಂಗದಲ್ಲಿ. ಯಶ್ ಚಿತ್ರಗಳಿರ್ಬೋದು, ಸುದೀಪ್ ಚಿತ್ರಗಳು, ದರ್ಶನ್ ಚಿತ್ರಗಳು, ಅಥವಾ ಶಿವರಾಜ್ ಕುಮಾರ್ ಈ ಥರ ದೊಡ್ಡ ದೊಡ್ಡ ನಟರ ಚಿತ್ರಗಳಲ್ಲಿ ನಟರಾಗಿ ಕ್ಯಾರೆಕ್ಟರ್ ಆರ್ಟಿಸ್ಟ್ ಆಗಿ ಕಾಣಿಸ್ಕೊತಾ ಇದ್ದಾರೆ. ಅಷ್ಟು ಬ್ಯುಸಿ ಶೆಡ್ಯೂಲ್ ಇದ್ದಾಗಲೂ ಕೂಡ ನನ್ನ ಪ್ರೀತಿಗೆ ಮಣಿದು ಈ ಪಿಕ್ಚರ್ನಲ್ಲಿ ಒಂದು ಪಾತ್ರವನ್ನು, ಪ್ರಮುಖವಾದ ಪಾತ್ರವನ್ನು ಮಾಡಿದ್ರು ಬಲರಾಜವಾಡಿಯವರು. ಅದಲ್ಲದೆ ನನ್ನ ಡೈರೆಕ್ಷನ್ ಟೀಮಲ್ಲಿರ್ತಕ್ಕಂಥ ಮಿರ್ಲೆ ಮತ್ತು ಅವರ ತಂಡ, ನಮ್ಮ ಬರ್ಟಿ ಒಲಿವೇರವರು ಪರಿಚಯಿಸಿದಂಥ ಕಾಜು ಅನ್ನುವಂಥ ಒಬ್ಬ ರಂಗನಟ, ಬಹಳ ಅದ್ಭುತ ನಟ, ಆತನಿಗೊಂದು ಪ್ರಮುಖವಾದ ಪಾತ್ರ ಕೊಟ್ಟಿದ್ದೀನಿ. ನಮ್ಮ ಈ ತಂಡದಲ್ಲಿ ಜೊತೆಯಾದವರು ಮತ್ತೆ ಇಬ್ಬರು ಸುಪ್ರೀತ್ ಕುಮಾರ್ ಅಂತ, ಒಬ್ಬರು ಮೈಸೂರಲ್ಲಿ ರಿಸರ್ಚ್ ಮಾಡ್ತಿದ್ದಾರೆ, ಇನ್ನೊಬ್ಬರು ಕುಶಾಲನಗರದಲ್ಲಿ ರಿಸರ್ಚ್ ಮಾಡ್ತಿದ್ದಾರೆ, ರಿಸರ್ಚ್ ಫೆಲೋಸ್. ಇಬ್ರಿಗೂ ನಟನೆ ಬಗ್ಗೆ ಬಹಳ ಉತ್ಸಾಹ. ಅವರಿಬ್ಬರೂ ಈ ಸಿನಿಮಾದಲ್ಲಿ ಒಂದೊಂದು ಪಾತ್ರ ಮಾಡಿದ್ರು. ಸೊ ಹೀಗೆ ಅನೇಕ ಕಲಾವಿದರು ನನ್ನ ಜೊತೆಯಾದರು ಬತ್ತ. ಅದಲ್ಲದೆ ದನಗಳ್ಳಿಯ ಅನೇಕ ಸ್ಥಳೀಯ ವ್ಯಕ್ತಿಗಳನ್ನ ಕೂಡ ಈ ಪಿಕ್ಚರ್ನಲ್ಲಿ ನಾನು ಆಕ್ಟ್ ಮಾಡಿಸಿದ್ದೀನಿ. ಅವರು ಬಹಳ ಮುಖ್ಯವಾಗಿ ಹೇಳಲೇಬೇಕಾದ್ದು, ಈ ಸಿನಿಮಾದಲ್ಲಿ ನಾನು ನಮ್ಮ ಬಹುಜನ ಕವಿ, ನಮ್ಮ ಆಪ್ತ ಮಿತ್ರ ಹಂಸೋಗೆ ಸೋಮಶೇಖರ್ ಅವರ 3 ಕ್ರಾಂತಿ ಗೀತೆಗಳನ್ನ, ಈಗಾಗಲೇ ನಾಡಿನಾದ್ಯಂತ ಸುಪ್ರಸಿದ್ಧವಾಗಿರುವಂಥ 3 ಕ್ರಾಂತಿ ಗೀತೆಗಳನ್ನ ಅಥವಾ ಬಹುಜನ ಗೀತೆಗಳನ್ನು ಈ ಸಿನಿಮಾದಲ್ಲಿ ಸಾಂದರ್ಭಿಕವಾಗಿ ಬಳಸ್ಕೊಂಡಿದ್ದೀನಿ. ಆ ಸಿನಿಮಾದ ಒಂದು ಸನ್ನಿವೇಶಕ್ಕೆ ಈ ಹಾಡುಗಳು
ಅತ್ಯಂತ ಹೇಳಿ ಮಾಡಿಸ್ತಂತಿತ್ತು ಅನ್ನೋ ಕಾರಣಕ್ಕೋಸ್ಕರ ಅನ್ಸೋಗೆ ಸೋಮಶೇಖರ್ ಅವರ ಹಾಡುಗಳನ್ನ ಬಳಸ್ಕೊಂಡಿದ್ದೀನಿ. ಅನ್ಸೋಗೆ ಸೋಮಶೇಖರ್ ಅವರ ಈ ಹಾಡುಗಳು ಈ ಸಿನಿಮಾದ ಒಂದು ಅಂತಸತ್ವವನ್ನು ಹೆಚ್ಚಿಸಿದೆ ಅನ್ನೋದ್ರಲ್ಲಿ ಖಂಡಿತವಾಗ್ಲೂ ಅತಿಶಯೋಕ್ತಿ ಇದೆ. ಅನ್ಸೋಗೆ ಸೋಮಶೇಖರ್ ಅವರ ಒಂದು ಗೀತೆಯನ್ನು ನಾನೇ ಹಾಡಿದ್ದೀನಿ ಇದರಲ್ಲಿ. ಮತ್ತೆ ಇನ್ನೊಂದು ಗೀತೆಯನ್ನು ನಮ್ಮ ಜೀವಿಕಾ ಉಮೇಶ್, ಎಚ್ ಡಿ ಕೋಟೆಯ ಜೀವಿಕಾ ಸಂಸ್ಥೆ ಉಮೇಶ್ ಅವರು ಆಪ್ತ ಮಿತ್ರರು ಉಮೇಶ್ ಮತ್ತು ತಂಡದವರು ಹಾಡಿದ್ದಾರೆ. ಸೊ ಹೀಗೆ ಸ್ಥಳೀಯರನ್ನೇ ಮತ್ತು ನಮ್ಮ ಸ್ಥಳೀಯ ಪ್ರತಿಭೆಗಳನ್ನೇ ಮತ್ತು ನಮ್ಮ ಒಳಗಡೆ ಇರ್ತಕ್ಕಂಥ ಪ್ರತಿಭೆಗಳನ್ನೇ ಪ್ರತಿಭಾವಂತರನ್ನೇ ಬಳಸ್ಕೊಂಡು ಈ ಸಿನಿಮಾದಲ್ಲಿ ಹಾಡುಗಳನ್ನ ಬಳಸಿದ್ದೀನಿ. ಇನ್ನು ಹೀಗೆ ಒಟ್ಟಾರೆಯಾಗಿ ಈ ಎಲ್ಲ ಒಡನಾಡಿಗಳ ಈ ಎಲ್ಲ ಆಪ್ತರ ಮತ್ತು ಈ ಎಲ್ಲ ಪ್ರತಿಭಾವಂತರ ಸಮಾಗಮದಿಂದಾಗಿ ಈ ಸಿನಿಮಾಕ್ಕೆ ಒಂದು ಮೌಲ್ಯ ಬಂತು ಅಂತ ನಾನು ಹೇಳ್ತೀನಿ. ಆ ಕಾರಣಕ್ಕೋಸ್ಕರ ಇಡೀ ಚಿತ್ರದ ಯಶಸ್ಸನ್ನು ಮತ್ತು ಈ ಪ್ರಶಸ್ತಿಯನ್ನು ಎಲ್ಲರಿಗೂ ನಾನು ಸಮರ್ಪಿಸ್ತೀನಿ. ಇದು ಎಲ್ಲರ ಒಗ್ಗಟ್ಟಿನ ಕೆಲಸಕ್ಕೆ ಸಿಕ್ಕಂಥ ಒಂದು ಪ್ರತಿಫಲ ಅಂತ ನಾನು ಭಾವಿಸ್ತೀನಿ. ಹೀಗೆ ಅನೇಕರ ಸಹಕಾರದಿಂದ ಈ ಸಿನಿಮಾ ಆಗಿರೋದ್ರಿಂದ ಇನ್ನು ಮಧ್ಯೆ ಕೆಲವರು ಮಿಸ್ ಆಗಿಬಿಡ್ಬೋದು ನಾನು ಮಾತಾಡುವಾಗ. ಅವರೆಲ್ಲರ ಸಹಕಾರವನ್ನು ನಾನು ಈ ಸಂದರ್ಭದಲ್ಲಿ ನೆನೀತೀನಿ. ಯಾಕೆಂದರೆ ಪ್ರಶಸ್ತಿ ಅಂತಕ್ಕಂಥದ್ದು ಒಂದು ಅದ್ಭುತವಾದಂಥ ಮೈಲಿಗಲ್ಲು ನಮಗೆ. ಈ ನಮ್ಮ ಸಿನಿಮಾಕ್ಕೆ ರಾಜ್ಯ ಪ್ರಶಸ್ತಿ ಬಂದಂಥ ಸಂದರ್ಭದಲ್ಲಿ ನಾನು ದುಬೈನಲ್ಲಿದ್ದೆ, ದುಬೈ ಪ್ರವಾಸದಲ್ಲಿದ್ದೆ. ಅಲ್ಲಿ ದುಬೈ ಪ್ರವಾಸದಲ್ಲಿದ್ದ ವೇಳೆ ನನಗೆ ಪ್ರಶಸ್ತಿ ಬಂದಿರೋದು ಗೊತ್ತಾಗಲಿಲ್ಲ. ಯಾಕಂದರೆ ಅಲ್ಲಿ ನನಗೆ ನೆಟ್ವರ್ಕ್ ಕನೆಕ್ಟ್ ಆಗ್ತಿರಲಿಲ್ಲ, ತುಂಬ ದುಬಾರಿನ ಕಾರಣಕ್ಕೋಸ್ಕರ ಫೋನ್ ಯೂಸ್ ಮಾಡ್ತಿರ್ಲಿಲ್ಲ. ಹೋಟೆಲಿಗೆ ಬಂದಾಗ ಅಲ್ಲಿ ನನಗೆ ವೈಫೈನಲ್ಲಿ ಮಾಹಿತಿ ಸಿಕ್ತಿತ್ತು. ಸೊ ಆವಾಗ ನನಗೆ ಇದ್ದಕ್ಕಿದ್ದಂಗೆ ಎಲ್ಲರೂ ಒಂದು ಸಂಜೆ ಬಂದಾಗ ಎಲ್ಲರೂ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳಿದ್ದಾರೆ. ತುಂಬ ಜನ ಯಾಕೆ ಕಂಗ್ರ್ಯಾಟ್ಸ್ ಹೇಳ್ತಾರೆ ಅಂತ ಗೊತ್ತಾಗಲಿಲ್ಲ. ಆಮೇಲೆ ಮತ್ತೆ ನೆಕ್ಸ್ಟ್ ಡೇ ಸಂಜೆ ಕಾಯಬೇಕು ನಾನು ಹೋಟೆಲಿರೋ. ಹೆಚ್ಚು ನಾವು ಹೊರಗಡೆ ವೀಕ್ಷಣೆಯಲ್ಲಿ ಇರ್ತಿದ್ದು, ಲೇಟ್ ನೈಟ್ ನಾವು ಹೋಟೆಲ್ಗೆ ಬರ್ತಿದ್ದು. ಹಂಗಾಗಿ ಗೊತ್ತಾಗಲಿಲ್ಲ. ಸೊ ಆ ಸಂದರ್ಭದಲ್ಲಿ ತುಂಬ ಜನ ಫೋನ್ ಮಾಡಿದ್ದಾರೆ, ಕಂಗ್ರ್ಯಾಟ್ಸ್ ಹೇಳಬೇಕು ಅಂತ. ಸೊ ಅವ್ರು ಯಾರಿಗೂ ನಾನು ರೀಚ್ ಆಗಿಲ್ಲ, ಎಲ್ಲಿ ಈತ ಪತ್ತೆ ಇಲ್ವಲ್ಲ ಅಂತೇಳಿ ಅನೇಕರು, ತುಂಬ ಜನ ನನಗೆ ಗೊತ್ತಿರ್ತಕ್ಕಂಥ ನನ್ನ ಆಪ್ತರು, ಹಿರಿಯರು, ಸಾಹಿತಿಗಳು, ಬರಹಗಾರರು, ಪತ್ರಕರ್ತರು, ಹೋರಾಟಗಾರರು, ಎಲ್ಲ ನನ್ನ ಸ್ನೇಹಿತರು ಮತ್ತು ನನ್ನೆಲ್ಲ ಬಾಂಧವರು ನನಗೆ ಫೋನ್ ಮಾಡಿದ್ರು. ದಯವಿಟ್ಟು ಕ್ಷಮಿಸಿ. ಅವರಲ್ಲಿ ನಿಮ್ಮ ಅನೇಕರ ಕಾಲಗಳಿಗೆ ನಾನು ಸಿಕ್ಕದೆ ಹೋಗಿರ್ಬೋದು. ಮತ್ತು ಅನೇಕರು ಫೇಸ್ಬುಕ್ ಬರೆದಾಗ, ನನ್ನ ಗೆಳೆಯರೆಲ್ಲ ಸಿನಿಮಾದ ಕುರಿತು ಬರೆದಾಗ ಅಲ್ಲಿ ಕಂಗ್ರ್ಯಾಟ್ಸ್ ಹೇಳಿರೋರಿಗೆಲ್ರಿಗೂ ತಿರುಗಿ ನಾನು ಫೋನ್ ಮಾಡಬೇಕು ಅಂತ ಅಂದ್ಕೊಂಡೆ. ಆಗದೇ ಇದ್ದಾಗ ಅವರೆಲ್ರಿಗೂ ನಾನು ಲೈಕ್ ಕೊಟ್ಟಿದ್ದೀನಿ. ದಯವಿಟ್ಟು ನನ್ನ ಅನ್ಯತೆ ಭಾವಿಸಬೇಡಿ. ಈ ಸಿನಿಮಾಕ್ಕಾಗಿ ನೀವೆಲ್ಲ ಕೊಟ್ಟಂಥ ಸಹಕಾರಕ್ಕೆ, ಪ್ರೀತಿಗೆ ನಾನು ಯಾವಾಗಲೂ ಚಿರಋಣಿಯಾಗಿದ್ದೀನಿ. ಮತ್ತು ನಾನು ಮತ್ತೆ ಹೇಳೋದೇನು ಅಂತಂದರೆ, ಈ ಸಂದರ್ಭದಲ್ಲಿ ಮುಂದೆ ಕೂಡ ಇಂತಹ ಒಂದು ಸಾಮಾಜಿಕ ಕಳಕಳಿ ಇರುವಂಥ ಸಿನಿಮಾಗಳನ್ನೇ ಮಾಡಬೇಕು ಅನ್ನೋದು ನನ್ನ ಉದ್ದೇಶ. ಯಾಕಂದರೆ ಮೇನ್ ಸ್ಟ್ರೀಮ್ ಒಂದು ಸಿನಿಮಾಗಳಲ್ಲಿ ಸಿನಿಮಾ ಮಾಡೋಕ್ಕಾಗಲ್ಲ ಅಂತಲ್ಲ, ಖಂಡಿತವಾಗ್ಲೂ ಮಾಡ್ಬೋದು. ಆದರೆ ಇವತ್ತಿನ ಕೋಟ್ಯಾಂತರ ರೂಪಾಯಿನ ಬಜೆಟನ್ನು ಸದ್ಯಕ್ಕೆ ನಮ್ಗೆ ಹಾಕೋರಿಲ್ಲ. ಆ ಥರ ಹಾಕೋರು ಇದ್ರೂ ದಯವಿಟ್ಟು ಮುಂದೆ ಬಂದರೆ ಅಂಥ ಸಿನಿಮಾಗಳನ್ನು ಕೂಡ ಮಾಡ್ಬೋದು. ಗಳಿಗೆ ಬೇರೆ ಬೇರೆ ಫಾರ್ಮೆಟ್ನಲ್ಲಿ ನಾವು ಸಣ್ಣದಾಗಿ ನಮ್ಮ ಸಾಮಾಜಿಕ ಪರಿವರ್ತನೆ ಕಥೆಗಳನ್ನ ಹೇಳ್ಬೋದು. ಸೊ ಅಂಥ ಆಸಕ್ತಿ ಇರೋರು ನನ್ನನ್ನು ಸಂಪರ್ಕಿಸಿದ್ರೆ ಖಂಡಿತವಾಗ್ಲೂ ಇನ್ನೂ ಕೂಡ ಮುಂದಿನ ಒಳ್ಳೆಯ ಸಿನಿಮಾಗಳನ್ನ ಮಾಡ್ಬೋದು. ಹೋಗ್ಲಿ, ಹಾಗಾದ್ರೆ ನಿಮ್ಮ ಸಿನಿಮಾ ನೋಡೋದು ಹೇಗೆ ಅಂತ ಅನೇಕರು ಕೇಳ್ತಾರೆ. ತೋರಿಸ್ತೀನಿ, ಖಂಡಿತವಾಗ್ಲೂ ನನ್ನ ಸಿನಿಮಾ ತೆಗೆದು ನನ್ನ ಹತ್ರ ಇಟ್ಕೋಬೇಕು ಅಂತ ಮಾಡೋದು. ಈ ಸಿನಿಮಾನ ತೋರಿಸ್ತೀನಿ, ಯಾವುದಾದ್ರೂ ರೂಪದಲ್ಲಿ ತೋರಿಸ್ತೀನಿ. ನಿಮ್ಗೆ ಗೊತ್ತಿದೆ, ಟಿ ವಿ ಅವರು ಈ ಸಿನಿಮಾನ ಕೊಂಡ್ಕೊಳ್ಳಲ್ಲ. ಯಾಕಂದರೆ ಇವೆಲ್ಲ ಒಂದು ರೀತಿ ಆಫ್ ಬೀಟ್ ಸಿನಿಮಾಗಳು, ಕಮರ್ಷಿಯಲ್ ಆಗಿರ್ತಕ್ಕಂಥ ಅಂಶಗಳು, ನೃತ್ಯ, ಡಿಸ್ಕೋ, ಫೈಟು, ಆ ಥರದ್ದೆಲ್ಲ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಈ ಟಿ ವಿ ಮಾಧ್ಯಮದವ್ರು ತಗೊಳ್ಳಲ್ಲ. ಇನ್ನು ಸಿನಿಮಾ ಬಿಡುಗಡೆ ಮಾಡ್ಬೇಕಂದ್ರಂತೂ ಅತ್ಯಂತ ದುಸ್ತರವಾದ ಕೆಲಸ. ಸಿನಿಮಾ ಮಂದಿರಗಳು ಸಿಕ್ಕಬೇಕು, ಅದಕ್ಕೆ ಬಾಡಿಗೆ ಕಟ್ಟಬೇಕು, ಆ ದುಡ್ಡು ಕಟ್ಟಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಇವತ್ತಿನ ಪರಿಸ್ಥಿತಿಲಿ. ಅಂತ ಯಾರಾದರೂ ಉದಾರಿ ನಟರು ಅಥವಾ ಚಿತ್ರಕರ್ಮಿಗಳು ಈ ಸಿನಿಮಾನ ರಿಲೀಸ್ ಮಾಡ್ತೀನಿ ಅಂತ ಬಂದರೆ ಅದಕ್ಕೂ ನಾನು ಸ್ವಾಗತ. ಖಂಡಿತವಾಗ್ಲೂ ಈ ಸಿನಿಮಾನ ಕೊಡ್ತೀನಿ. ದಯವಿಟ್ಟು ಕರ್ನಾಟಕದಾದ್ಯಂತ ರಿಲೀಸ್ ಮಾಡಿ. ಬೇರೆ ಬೇರೆ ಸಿನಿಮಾಗಳು ಸಾಮಾಜಿಕ ಪರಿಣಾಮವನ್ನು ಬೀರುವಂಥ ಸಿನಿಮಾಗಳನ್ನ ಹೇಗೆ ಕೆಲವು ನಟರುಗಳು ರಿಲೀಸ್ ಮಾಡಿದ್ರು ಅಂಥ ಅವಕಾಶ ನನಗೂ ಕೊಡೋದಾದರೆ ಖಂಡಿತವಾಗ್ಲೂ ಅದಕ್ಕೆ ಅವಕಾಶ ಇದೆ. ಯಾರಾದರೂ ಮುಂದೆ ಬನ್ನಿ, ರಿಲೀಸ್ ಮಾಡಿ. ಅದು ಯಾವ ರೀತಿ ಮಾಡಬೇಕು ಅನ್ನೋ ಬಿಸ್ನೆಸ್ ನನಗೆ ಗೊತ್ತಿಲ್ಲ. ಚಿತ್ರ ಮಾಡಬಲ್ಲೆ ಅಷ್ಟೇ, ನನಗೆ ಬಿಸ್ನೆಸ್ ಗೊತ್ತಿಲ್ಲ. ಆದರೆ ಸಿನಿಮಾ ತೋರಿಸ್ತೀನಿ ಯಾವುದಾದ್ರು ರೂಪದಲ್ಲಿ. ಈಗಾಗಲೇ ನಾವು ಈ ಸಿನಿಮಾವನ್ನು ಚಾಮರಾಜನಗರದಲ್ಲಿ ನಮ್ಮ ನರಸಿಂಹಮೂರ್ತಿಯವರು, ಜಾನಪದ ಕಲಾವಿದರಾದಂಥ ನರಸಿಂಹಮೂರ್ತಿಯವರು ಈ ಸಿನಿಮಾನ ಮೊದಲನೇ ಬಾರಿಗೆ ಚಾಮರಾಜನಗರದಲ್ಲಿ ಒಂದು ಶೋ ಏರ್ಪಡಿಸಿದ್ರು, ಉಚಿತ ಪ್ರದರ್ಶನ. ಅಲ್ಲಿ JH ಪಟೇಲ್ ಭವನದಲ್ಲಿ ತುಂಬಿದ ಗೃಹದಲ್ಲಿ ನನ್ನ ಚಾಮರಾಜನಗರದ ಎಲ್ಲ ಬಂಧು ಬಾಂಧವರು ಬಂದು, ಸ್ನೇಹಿತರು ಬಂದು ಸಿನಿಮಾ ನೋಡಿದ್ರು, ಭಾಳ ಮೆಚ್ಚುಗೆ ಕೊಟ್ಟರು ಆಗಲೂ. ಅದಾದ ನಂತರ ನಮ್ಮ ಲಯನ್ಸ್ ಕ್ಲಬ್ ಮತ್ತು ಕರುನಾಡ ರಕ್ಷಣಾ ವೇದಿಕೆ ಬಸವರಾಜ್ ಮತ್ತು ಸತೀಶ್ ಅವರು ಇಬ್ಬರು ಸೇರಿಕೊಂಡು ಮೈಸೂರಿನ ಕಲಾಮಂದಿರದಲ್ಲಿ, ಎಷ್ಟು 1,500 ಸೀಟಿಂಗ್ ಅದು ಕೆಪಾಸಿಟಿ, ಕಲಾಮಂದಿರದಲ್ಲಿ ಒಂದು ಉಚಿತ ಶೋವನ್ನು ಏರ್ಪಡಿಸಿದ್ರು. ಆಗಲೂ ಕೂಡ ಇಡೀ ಕಲಾಮಂದಿರ ತುಂಬಿ ತುಳುಕುವಷ್ಟು ಜನ ನನ್ನ ಪ್ರೀತಿಯ ಬಂಧುಗಳು ಬಂದು ಸಿನಿಮಾ ನೋಡಿದ್ರು. ಆಗಲೂ ಕೂಡ ಎಲ್ಲರೂ ಈ ಸಿನಿಮಾ ತುಂಬ ಚೆನ್ನಾಗಿದೆ ಅಂತಂದ್ರೆ, ಸೊ ಅವರೆಲ್ಲರ ಒಂದು ಅಭಿಪ್ರಾಯ ಏನು ಅಂತಂದರೆ ಸಿನಿಮಾ ಚೆನ್ನಾಗಿದೆ. ಅವರೆಲ್ಲರೂ ಹೇಳ್ತಾರೆ, ನೀವು ಇನ್ನೂ ಟೆಕ್ನಿಕಲಿ ಸೌಂಡಾಗಿ ಮಾಡ್ಬೋದಾಗಿತ್ತು ಅಂತ. ನನಗೂ ಗೊತ್ತು, ಆ ಒಂದು ಮಿತಿಯನ್ನು ಒಪ್ಕೊಂಡೇ ನಾನು ಇದನ್ನು ಹೇಳ್ತಾ ಇದ್ದೀನಿ. ಸಿನಿಮಾವನ್ನು
ಹೀಗೆಲ್ಲ ಪ್ರದರ್ಶನ ಮಾಡ್ಕೊಂಡು ಬಂದ್ವಿ. ದಸರಾ ಫಿಲ್ಮ್ ಫೆಸ್ಟಿವಲ್ ಪ್ರದರ್ಶನ ಆಗಿದೆ. ಇನ್ನೂ ಅನೇಕ ಕಡೆ ಇದನ್ನು ಪ್ರದರ್ಶನ ಮಾಡಿ ಅಂತ ಹೇಳ್ತಿದ್ದಾರೆ. ಕೆಲವು ಕಡೆ ಇನ್ನೊಂದಷ್ಟು ಪ್ರದರ್ಶನಗಳನ್ನ ಏರ್ಪಡಿಸ್ತೀನಿ. ಅದಲ್ಲದೆ ಕೆಲವು OTTಗಳಿಗೂ ಕೂಡ ಪ್ರಯತ್ನ ಪಡ್ತಾ ಇದ್ದೀನಿ. OTTನಲ್ಲಿ ಬರ್ಬೋದು. ಯಾಕೆಂದರೆ OTT ಕೂಡ ನಮ್ಮ ಸಿನಿಮಾಗಳನ್ನ ಅವರೊಂದು ಕಮರ್ಷಿಯಲ್ ಬ್ಯಾಕ್ಗ್ರೌಂಡೇ ತಗೊಳ್ಳೋದು. ಹಾಗಾಗಿ ಅದು ಟ್ರೈ ಮಾಡ್ತಿದ್ವಿ. ಸಿಕ್ಕಿದ್ರೆ ಯಾರಾದರೂ ಆ OTT ಕನೆಕ್ಷನ್ ಕೊಟ್ಟರು ದಯಮಾಡಿ ಮುಂದೆ ಬಂದರೆ ಇಂಥ ಸಿನಿಮಾಗಳಿಗೆ ಒಂದು ಅವಕಾಶ ಸಿಗ್ಬೋದು. ಅದೂ ಸಿಗಲಿಲ್ಲ ಅಂದರೆ ಕೊನೆಗೆ ಬೇರೆ ರೂಪದಲ್ಲಿ ಎಲ್ಲರಿಗೂ ಸಿನಿಮಾವನ್ನು ಇದೇ ಯೂಟ್ಯೂಬ್ ಮುಖಾಂತರ ಬೇಕಾದರೆ ತಲುಪಿಸುವ ಸಾಧ್ಯತೆ ಇದೆ, ತಲುಪಿಸ್ತೀನಿ. ಸೊ ಇದು ನಮಗೆ ಇರುವಂಥ ಕಷ್ಟಗಳು ಮತ್ತು ಆ ಕಷ್ಟಗಳ ನಡುವೆ ನಾವು ಬೆಳಿಬೇಕಂತ ರೀತಿ ಅಂತ ನನಗೆ ಅನ್ನಿಸ್ತಾ ಇದೆ. ನಮ್ಮ ಕಥೆಗಳು ಹೇಳಲೇಬೇಕು. ನಮ್ಮ ಕಥೆಗಳನ್ನ ನಾವಲ್ಲದೇ ಬೇರೆ ಯಾರು ಹೇಳಕ್ ಸಾಧ್ಯ ಇಲ್ಲ. ನಾವು ದೊಡ್ಡ ದೊಡ್ಡ ನಿರ್ದೇಶಕರು ಅದನ್ನ ಮಾಡ್ಬೇಕಾಗಿತ್ತು, ಇದನ್ನ ಮಾಡ್ಬೇಕು, ನಮ್ಮ ಕಥೆ ಹೇಳ್ಬೇಕಾಗಿತ್ತು, ಅವ್ರು ಮಾಡ್ಬೇಕಾಗಿತ್ತು ಅಂತ ಅವರು ಮಾಡಲ್ಲ. ಯಾಕೆಂದ್ರೆ ಇದು ಅವ್ರ ಭಾಷೆ ಅಲ್ಲ, ಅವರ ಅನುಭವ ಅಲ್ಲ. ಹಾಗಾಗಿ ನಮ್ಮ ಅನುಭವಗಳನ್ನ ನಾವೇ ಹೇಳಬೇಕು ಅಂದ್ರೆ ನಾವೇ ಬರಬೇಕು. ಸೊ ಒಂದಲ್ಲ ಒಂದಿನ ಇದಕ್ಕೊಂದು ಹೊಸ ಚಾಲನೆ ಸಿಗುತ್ತೆ, ಬದಲಾವಣೆ ಸಿಗುತ್ತೆ. ಬದಲಾವಣೆ ಅಂತಕ್ಕಂಥದ್ದು ಜಗದ ನಿಯಮ ಆಗಿರೋದ್ರಿಂದ ಬದಲಾವಣೆ ಆಗೇ ಆಗುತ್ತೆ. ಆರಂಭದಲ್ಲಿ ಸ್ವಲ್ಪ ತೊಡಕಾಗುತ್ತೆ, ಆನಂತರ ಎಲ್ಲವೂ ಸರಿಯಾಗುತ್ತೆ ಅನ್ನುವಂಥ ಆಶಾ ಭಾವನೆಯಿಂದ ಇನ್ನು ಮುಂದೆ ಸಿನಿಮಾದ ಪರದೆಗಳಲ್ಲಿ, ಕಥೆಗಳಲ್ಲಿ, ಸಾಹಿತ್ಯದಲ್ಲಿ, ಬಿಸ್ನೆಸ್ಸಲ್ಲಿ ಎಲ್ಲ ಕ್ಷೇತ್ರದಲ್ಲೂ ತುಳಿಯಲ್ಪಟ್ಟಂಥ ಸಮುದಾಯಗಳು ಅಥವಾ ವಂಚಿಸಲ್ಪಟ್ಟಂಥ ಸಮುದಾಯದ ಯುವಕರು, ಮುಂದಿನ ತಲೆಮಾರು ತೊಡಗಿಸ್ಕೋಬೇಕು. ಬದಲಾವಣೆ ಆಗ್ತಾ ಇರುತ್ತೆ. ಎಲ್ಲರೂ ಇರೋದಿಲ್ಲ. ಇದು ಜೀವನ ಅಂತಕ್ಕಂಥ ಒಂದು ಚಕ್ರ ಆಗಿರೋದ್ರಿಂದ ಉರುಳ್ತಾ ಇರುತ್ತೆ. ಸೊ ಆ ಒಂದು ಉರುಳುವ ಪ್ರಕ್ರಿಯೆಯಲ್ಲಿ ನಮ್ಮನ್ನು ತೊಡಗಿಸ್ಕೋಬೇಕು ಅನ್ನೋದಷ್ಟೇ ನನ್ನ ಉದ್ದೇಶ ಆಗಿತ್ತು. ಅದು ಈಡೇರಿದೆ. ಈಗ ಇನ್ನು ಮುಂದೆನೂ ಕೂಡ ಅಂತ ಕೆಲಸ ಮಾಡ್ತೀನಿ. ನಿಮ್ಮೆಲ್ಲರ ಸಹಕಾರ ಇರಲಿ. ನಮಸ್ಕಾರ.